ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ವಿಶಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಮ್ಮ ಆ್ಯನಿವರ್ಸರಿ. ಇವತ್ತಿಗೆ 8 ವರ್ಷ ಕಂಪ್ಲೀಟ್ ಆಯಿತು ಅಲ್ವಾ? 8 ವರ್ಷ ಆದ್ರೂ ಮಕ ಬೆಳಿಗ್ಗೆನೆ ಸಿಂಡರ್ಸ್ಕೊಂಬಿಟ್ಟಿದೆ. ಅಯ್ಯೋ, ಏನಂದ್ರೆ ಇವತ್ತು ಬೆಳಿಗ್ಗೆ ಸ್ವಲ್ಪ ಅಂದ್ರೆ ಈಗ ಆನಿವರ್ಸರಿ ಅಂದ್ರೆ ಒಂದಿನ ಹಿಂದೆನೆ ಪ್ರಿಪ್ರೇಷನ್ ಮಾಡ್ಕೊಂತೀನಿ. ನಾನು ನಾಳೆ ಇದೇ ತಿಂಡಿ ಮಾಡ್ಬೇಕು, ಹಿಂಗೆ ಮಾಡ್ಬೇಕು, ಈ ತರ ಎಲ್ಲ ನಂಗೆ ಮೊದ್ಲಿಂದನೂ ತುಂಬಾ ಇಷ್ಟ. ರಾತ್ರಿ ನಾನು ಎಲ್ಲಾನು ಹಿಂಗೆ ಪ್ಲಾನ್ ಮಾಡ್ಕೊಂಡು ಮಲ್ಕೊಂಡ. ಇವರು 1-2 ಗಂಟೆ ಇವ್ರದ್ದೇನೋ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಕೆಲಸ ಮಾಡ್ಕೊಳ್ತಾ ಇದ್ರು. ಆ ಸೌಂಡ್ಗೆ ಮತ್ತೆ ಆ ಲೈಟಿಗೆಲ್ಲ ನನಗೆ ಸರಿ ನಿದ್ರೆ ಆಗಿರ್ಲಿಲ್ಲ, ಅರ್ಧ ಆಗಿತ್ತ. ಇನ್ನು 1-2 ಗಂಟೆ ಮೇಲೆ ಇವ್ರು ಮಲಗಿದ್ರು. ಆಗ ಲೈಟೆಲ್ಲ ಆಫ್ ಆಯ್ತಲ್ಲ, ನನಗೂ ಒಳ್ಳೆ ನಿದ್ದೆ ಬಂತಂತೇಳಿ ಮಲ್ಕೊಂಡು 10 ನಿಮಿಷ ಆಗಿರ್ಲಿಲ್ಲ, ನನ್ನ ಮಗ ಎದ್ಬಿಟ್ರು. ನನ್ನ ಮಗ ರಾತ್ರಿ 2 ಗಂಟೆಗೆ ಎದ್ದು ಬೆಳಗಿನ ಜಾವ 5:15 ಮಲಗಿದ್ದಾರೆ. ಒಂದೇ ಸಮನೆ ಆಟ ಆಡಿರೋದು, ಅಳ್ಳಿಲ್ಲ, ಆಟ ಮಾಡ್ಲಿಲ್ಲ, ಏನೂ ಇಲ್ಲ, ಬರೀ ಆಟ. ಅಯ್ಯೋ, ನಂಗಂತೂ ಸಾಕಾಗೋಗ್ಬಿಟ್ಟಿತ್ತು ರಾತ್ರಿ ಅಂತ. ಅದಲ್ಲದೆ ಇನ್ನೊಂದೇನಂದ್ರೆ ನಮ್ಮ ಅಮ್ಮ ಬೇರೆ ಇಲ್ಲ, ಅವರು ಊರಿಗೆ ಹೋಗಿ 3 ದಿನ ಆಗಿತ್ತು. ಇನ್ನ ನಿನ್ನೆ ಸಂಜೆ ಬರ್ತೀನಿ ಅಂತ ಹೇಳಿದ್ರ, ನಿನ್ನೆ ಸಂಜೆ ಬರ್ತೀನಿ ಅಂತ ಹೇಳ್ಬಿಟ್ಟು ಅವರಿಗೆ ಅವರಮ್ಮನ್ ನೋಡ್ಬೇಕಂತ ಅನ್ಸ್ಬಿಟ್ಟಿದೆ, ನಮ್ಮ ಅಮ್ಮನ್ ನೋಡ್ಬೇಕು ಅಂತ. ಇಲ್ಲಿಗೆ ಬರ್ತಿದ್ದವರು ಪಟ್ಟಂತ ಹಂಗ್ ತಿರ್ಕೊಂಡು ಹಂಗ್ ಹೋಗ್ಬಿಟ್ಟವ್ರೆ. ನಾನ್ ಬರ್ತಾರಂತ ಕಾಯ್ದಿದ್ದೀನಿ, ಬರ್ಲೇ ಇಲ್ಲ. ನಂಗೆ ಅದ್ ಬೇರೆ ಬೇಜಾರಾಯ್ತಾ. ಅಯ್ಯೋ, ಅಮ್ಮ ಬಂದಿಲ್ಲ. 3 ದಿನದಿಂದ ನನ್ಗೂ ನೋಡ್ಕೊಂಡು ಸಾಕಾಗ್ಬಿಟ್ಟಿತ್ತು ಕೆಲಸ ಎಲ್ಲ ಮಾಡ್ಕೊಂಡು. ಇನ್ ರಾತ್ರಿ ಸರಿ ನಿದ್ರೆ ಆಗ್ಲಿಲ್ಲ, ಬೆಳಿಗ್ಗೆನೆ ಮೂಡ್ ಆಫ್ ಆಗ್ಬಿಡ್ತು. ನನ್ಗೆ ಏನ್ ಕೆಲಸ ಮಾಡಕ್ಕೋ ಇಂಟ್ರೆಸ್ಟೇ ಇರ್ಲಿಲ್ಲ. ಈಗ ಆನ್ ಆಗೈತಲ್ಲ ಬಂದೇಟ್ಗೆ. ಇವಾಗ ಅಮ್ಮ ಬಂದ್ರ ಮನ್ಸಿಗೆ ಏನೋ ಒಂಥರ ಖುಷಿ ಆಗ್ಬಿಡ್ತು. ಏನೋ ದೊಡ್ಡ ಬೆಟ್ಟ ತಲೆ ಮೇಲಿಂದ ಕೆಳಗಡೆ ಇಳಿಸಿರೋ ತರ. ಇವರು ಸ್ವಲ್ಪ ನೋಡ್ಕೊಂತಾರೆ, ಅಂದ್ರೆ ಇವ್ರು ಹೊರಗಡೆ ಹೋದಾಗ ನಾನೇ ನೋಡ್ಕೊಳ್ಬೇಕು. ಅವಾಗೆ ಕಷ್ಟ ಆಗಿದೆ, ಅವಾಗೆ ಸ್ವಲ್ಪ ಕಷ್ಟ ಅಂತ ಅನ್ಸಿದ್ ನನಗೆ. ಅಂದ್ರೆ ಪಾಪನ್ ಬಿಟ್ರೆ ಬೇರೆ ಏನು ಕೆಲಸ ಮಾಡಕ್ಕಾಗಲ್ಲ, ಅವನೊಬ್ಬನ್ನೇ ನೋಡ್ಕೊಬೇಕು, ಅದೇ ಸಮಸ್ಯೆ. ಮಾಮೂಲಿ ಇದ್ದಿದ್ದೆ, ಮಗು ಆದ್ಮೇಲೆ ನಾವು ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಇನ್ನ 8 ವರ್ಷ ನಮ್ದು ಆನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇರೋದು. ಮದ್ವೆ ಆಗಿ 8 ವರ್ಷ ಆಯ್ತಾ. ಮದ್ವೆಗಿಂತ ಮುಂಚೆ 2 ವರ್ಷ, ಒಟ್ಟು 10 ವರ್ಷ ಅಂತ ಅನ್ಕೊಳ್ಳಿ ನಾವಿಬ್ರು ಮೀಟ್ ಆಗಿ. ಇಷ್ಟು ವರ್ಷದಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಎಲ್ಲ ನಮ್ ಲೈಫಲ್ಲಿ ಬಂದು ಹೋಗ್ತಾ ಇದೆ. ಆದ್ರೂ ಕೂಡ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ ನಾನು, ಇನ್ನೇನ್ ಮಾಡೋದು ಅಂತ. ಇವ್ರು ನನ್ನ ಅಡ್ಜಸ್ಟ್ ಮಾಡ್ಕೊಂಡಿದ್ದಾರೆ. ನನಗ್ ಖುಷಿ ಇದೆ ಇವ್ರ ಜೊತೆ ಇರೋಕೆ. ಹೌದು. ಇನ್ನ ಇವತ್ತು ನಾನು ಬೇರೆ ಏನೋ ಮಾಡ್ಬೇಕಂತ ಅನ್ಕೊಂಡಿದ್ದೆ, ಅಂದ್ರೆ ಮಾಡ್ಲಿಕ್ಕೆ ಆಗ್ಲಿಲ್ಲ. ಹಂಗಾಗಿ ಸಿಂಪಲ್ ಆಗಿ ಪಾಯಸ ಮಾಡ್ತಾ ಇದ್ದೀನಿ. ಅದೇ ಕ್ಯಾರೆಟ್ ಪಾಯಸ, ಅದೇ ಬಿಸಿಬೇಳೆ ಬಾತು, ಇಲ್ಲ ಪೊಂಗಲ್ಲು. ಅಪ್ಪಗಿಷ್ಟ ಅದೇ ತಾನೇ. ಬರ್ತಡೆಗೆ ಮಾತ್ರ ನಾನು ಬಿಸಿಬೇಳೆ ಬಾತ್ ಮಾಡೋದು. ಈ ಸಲ ಬಿಸಿಬೇಳೆ ಬಾತ್ ಮಾಡ್ತಾ ಇಲ್ಲ. ಪೊಂಗಲ್ ಆಗ್ಲೇ ಮಾಡಿದ್ದೀನಿ. ಮಿಲೆಟ್ಸ್ ಹಾಕಿ ಮಾಡಿದ್ದೀನಿ. ಇವತ್ತಾದ್ರೂ ಅನ್ನ ಹಾಕಿ ಮಾಡ್ಬೇಕು ತಾನೆ. ಏನೋ ಹೊಟ್ಟೆ ತುಂಬ ತಿನ್ಲಿ ಅಂತ ಮಾಡೋದ್ ಬಿಟ್ಟು, ಇವ್ರು ಟೇಸ್ಟ್ ಚೆನ್ನಾಗಿದ್ರೆ ಚೆನ್ನಾಗಿ ತಿಂತಾರೆ, ಟೇಸ್ಟ್ ಚೆನ್ನಾಗಿಲ್ಲ ಅಂತ ಅನ್ಕೊಂಡು ಮೊದ್ಲೇ ಹಿಂಗೆ ಹೇಳ್ಬಿಡ್ತಾರೆ ನೋಡಿ. ಇನ್ನೊಂದಮ್ಮ, ಏನೋ ವರ್ಷಕ್ಕೆ ಒಂದೊಂದು ಹಿಂಗೆ ಒಕೇಶನ್ ಬಂದಾಗ ಮಾಡಿದ್ರೆ ಓಕೆ. ಡೈಲಿ ಇದನ್ನೇ ಮಾಡ್ತೀಯ, ಆ ಮಿಲೆಟ್ ಈ ಮಿಲೆಟ್ ಅಂತ. ಇವತ್ತಾದ್ರೂ ಅನ್ನ ಇಲ್ಲ ಏನೋ ಒಂದು ಮಾಡ್ಬೇಕು ತಾನೆ. ನನಗೆ ಗೊತ್ತಾಗ್ಲಿಲ್ಲ, ಮೊದ್ಲೇ ಹೇಳಿದ್ರೆ ರೈಸಲ್ಲೇ ಮಾಡ್ತಾ ಇದ್ದೆ. ಇವ್ರು ಯಾವಾಗ್ಲೂ ತಿಂತಾರಲ್ಲ ಅಂತೇಳಿ ಹಂಗೆ ಮಾಡಿದೆ. ಇನ್ನ ಸ್ವೀಟು ಬೇರೆ ಏನಾದ್ರು ಮಾಡೋಣ ಅನ್ಕೊಂಡೆ. ಇವ್ರ ಮಗನ ದೆಸೆಯಿಂದ ಮಾಡ್ಲಿಕ್ಕೆ ಆಗ್ಲಿಲ್ಲ ನನಗೆ. ಮತ್ತಿನ್ನೇನು ಸ್ಪೆಷಲ್ ಇಲ್ಲ ಬಿಡಿ ಇವತ್ತು. ನಾರ್ಮಲ್ ಊಟನೇ. ಮಧ್ಯಾಹ್ನ ನೋಡ್ಬೇಕು, ಆದ್ರೆ ಏನಾದ್ರು ಮಾಡ್ಬೇಕು. ಇದ್ರ ಜೊತೆಗೆ ಸ್ವಲ್ಪ ರೈತ ಕೂಡ ಮಾಡಿದೀನಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಇವರು ಪೋಸ್ಟ್ ಮಾಡಿದ್ರ, ಸುಮಾರು ಜನ ವಿಶ್ ಮಾಡಿದ್ದೀರಾ. ಆ ವಿಡಿಯೋ ಹಾಕಿದ ಕೂಡಲೇ ಎಷ್ಟೊಂದು ಕಮೆಂಟ್ ಪಟ ಅಂತ ಬರ್ತಾ ಇದೆ ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ ಎಲ್ಲರೂ. ಇವರು ನಾನು ಇಷ್ಟೊತ್ತು ಕುತ್ಕೊಂಡು ಅದನ್ನೇ ಮಾಡ್ತಾ ಇದ್ದು, ರಿಪ್ಲೈ ಮಾಡ್ತಾ ಇದ್ದು. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ. ಯಾವಾಗಲೂ ಹಿಂಗೆ ನಮಗೆ ಹರಿಸ್ತಾ ಇರಿ. ಇನ್ನು ಮುಂದೆ ಹೋಗ್ತಾ ಇಬ್ರು ಬಾಂಡಿಂಗ್ ಇನ್ನೂ ಸ್ವಲ್ಪ ಚೆನ್ನಾಗಾಗಲಿ ಅಂತೇಳಿ. ನಾವಂತಲ್ಲ, ಸಾಮಾನ್ಯವಾಗಿ ಮದುವೆ ಆದ ಹೊಸರಲ್ಲಿ ಇರೋ ಅಂಡರ್ಸ್ಟ್ಯಾಂಡಿಂಗಿಂತ ಒಂದು ವರ್ಷಗಳು ಕಳೀತಾ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ ಅದು, ಅಲ್ವಾ ಅಪ್ಪು? ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅದು ಇದು ಎಲ್ಲ ಇರುತ್ತೆ, ಹೋಗ್ತಾ ಕಡಿಮೆ ಆಗತ್ತೆ. ಅದ್ರಲ್ಲಿ ಕೂಡ ಮಗು ಆದ್ಮೇಲಂತೂ ಏನಂತ ಹೇಳ್ತಾರಪ್ಪ, ಅದಕ್ಕೆ ಜಗಳ ಮಾಡ್ಕೊಳ್ಳಿಕ್ ಸಮಯನೇ ಸಿಗಲ್ಲ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರೋದೇ ಇಲ್ಲ. ಈಗ ಒಂಚೂರು ನನ್ಗೇನಾದ್ರೂ ಬೇಸರ ಆಗಿದ್ರೆ ನಮ್ಮ ಮನೇಲಿ ನಡೆಯೋದೇನು ಅಂದ್ರೆ, ಇವರು ಜಾಣ ಕರ್ಕೊಂಡ್ಬಂದ್ ಮುಂದೆ ಹಿಂಗ್ ನಿಲ್ಸ್ತಾರೆ, ಬೇಜಾರಾಯ್ತಾ ಅಂತ. ಮುಂಚೆ ಆದ್ರೆ ಊಟ ಮಾಡಿಸ್ತಾ ಇದೆ, ಇವಾಗ ಆತರ ಹಂಗೆ ಲೈಫ್ ಹೋಗ್ತಾ
ತುಂಬಾ ಚೆನ್ನಾಗಿರುತ್ತೆ. ಚೆನ್ನಾಗಿಲ್ದಿರೋ ಲೈಫ್ನ ನಾವೇ ಸ್ವಲ್ಪ ಚೆನ್ನಾಗಿ ಮಾಡ್ಕೊಳ್ಬೇಕು. ಇಷ್ಟು ವರ್ಷ ನಮ್ಗಾಗಿರೋ ಎಕ್ಸ್ಪೀರಿಯನ್ಸ್ ಇದು. ಅಂದ್ರೆ ಆ ಜಗಳ ಡೈವರ್ಟ್ ಆಗ್ಬೇಕಷ್ಟೇ. ಹೌದು. ಏನಾದ್ರು ಜಗಳ ಆಡ್ತಾ ಇದೀವಿ ಅಂದ್ರೆ ಅದನ್ನ ಡೈವರ್ಟ್ ಮಾಡ್ಬೇಕು ಇಬ್ರಲ್ಲಿ ಒಬ್ರು. ವಾದ ಮಾಡ್ಬೇಕು. ಇಬ್ರು ವಾದ ಮಾಡ್ತಾ ಇದ್ರೆ ಅಷ್ಟೇ ಡಮಾರು. ಇಷ್ಟು ವರ್ಷದಲ್ಲಿ ನಾವು ತಿಳ್ಕೊಂಡಿರೋದು ಅಂದ್ರೆ ಇದು, ಏನಾದ್ರೂ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಗಳ ಆಗ್ತಾ ಇದೆ ಅಂದಾಗ ಡೈವರ್ಟ್ ಆಗ್ಬಿಡ್ಬೇಕು. ಆ ವಿಷಯನ ಒಬ್ರು ಡೈವರ್ಟ್ ಮಾಡ್ಬಿಡ್ಬೇಕು. ಅವಾಗ ಇಬ್ರು ಮಧ್ಯನೂ ಕೂಡ ಜಗಳನೂ ಆಗಲ್ಲ, ಏನೂ ಆಗಲ್ಲ. ಈಗ ಡೈವರ್ಟ್ ಮಾಡಕ್ ನಿನ್ ಮಗ ಬಂದ. ಈಗ ಮಗು ಆದ್ಮೇಲೆ ನಿಜ ಹೇಳ್ಬೇಕಂದ್ರೆ ಜಗಳನೇ ಆಗಲ್ಲ ಬಿಡಿ, ಯಾರ ಮನೇಲೂ ಕೂಡ ಸಾಮಾನ್ಯವಾಗಿ. ಇವಾಗ ಸ್ವಲ್ಪ ಇದನ್ನೆಲ್ಲ ರೆಡಿ ಮಾಡಿಬಿಟ್ಟು ಪೂಜೆ ಮಾಡಬೇಕು. ಇನ್ನ ಪೂಜೆ ಆಗಿಲ್ಲ. ನನ್ನ ಮಗುನ್ಗೆ ಸ್ವಲ್ಪ ಬೇಗ ಸ್ನಾನ ಮಾಡಿಸಿ ಮಲಗಿಸ್ಬಿಟ್ಟಿದ್ದೀನಿ. ಎದ್ರು ನೋಡಿ, 2 ಅವರ್ ಎದ್ಬಿಟ್ರು. ರಾತ್ರಿನೂ ನಿದ್ರೆ ಮಾಡಿಲ್ಲ, ಈಗಲೂ ಸರಿಯಾಗಿ ನಿದ್ರೆ ಮಾಡ್ತಿಲ್ಲ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಅಂದ್ಕೊಂಡು ಕೂತಿದ್ದಾರೆ ಅಂತ. ಎದ್ದು ಕೂಡಲೇ ನಾವು ಯಾರಾದರೂ ಒಬ್ಬರು ಕಣ್ಣು ಕಾಣಿಸ್ಬೇಕು. ನಾವು ಯಾರೂ ಕಾಣಿಸ್ಲಿಲ್ಲ, ನಾವು ಯಾರೂ ಎತ್ಕೊಳ್ಳಿಕ್ಕೆ ಹೋಗಿಲ್ಲ ಅಂದರೆ ಅಳ್ಳಿಕ್ಕೆ ಶುರು ಮಾಡ್ಕೊಂಡ್ಬಿಡ್ತಾರೆ. ಎತ್ಕೊಂಡು ಕೂಡಲೇ ಫುಲ್ಲು ಖುಷಿ ಆಗಿಬಿಡುತ್ತೆ. ಇನ್ನು ಈ ಕಡೆ ಪಾಯಸ ಕೂಡ ರೆಡಿಯಾಗಿದೆ ನೋಡಿ. ಪಾಯಸ ಎಷ್ಟು ಚೆನ್ನಾಗಾಗಿತ್ತು ಅಂದರೆ ತುಂಬಾ ಚೆನ್ನಾಗಾಗಿತ್ತು. ಇದಕ್ಕೆ ಕೋವಾ ಎಲ್ಲ ಹಾಕಿ ಮಾಡಿದ್ದೆ ನಾನು. ನೆಕ್ಸ್ಟ್ ಟೈಮ್ ಈ ರೆಸಿಪಿನ ನಾನು ಶೇರ್ ಮಾಡ್ತೀನಿ. ನೀವಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಆಡ್ತಾರೆ. ಮತ್ತೆ ಅವನು ನನ್ನ ಮೊಮ್ಮಗ ನನ್ನ ಮೊಮ್ಮಗ ಅವನು. ನಾನು ಇರ್ಬೇಕು ಅವನಿಗೆ. ಏನವ್ವ, ಅಮ್ಮಂದು ಮಗಂದು ಮಗ ಯಾಕೂ ಬೇಡ. 2 ದಿವಸದಿಂದ ಇವತ್ತು ಎದ್ದು ಬಿಟ್ಟವ್ರೆ. ಇವತ್ತಿಬ್ರಿಗೂ ಖುಷಿ, ಇಬ್ಬರಿಗೂ ಖುಷಿ ಎತ್ಕೊಂಡ್ಬಿಟ್ಟದ. ಇವತ್ತು ಕಾಲು ಎತ್ಕೊಂಡು ಆಡೋದು ಎಷ್ಟು ಕರೆಕ್ಟ್. ಇಲ್ಲೇ ಇರ್ತೀನಿ, ನೀ ಸಾಕೊಂಡು ನೋಡ್ಕೊಂಡು. ಇಲ್ಲೇ ಇರಿ ಅನ್ನಿ. ಅಲ್ಲ ಮನೆ ಇಲ್ಲೇ ಇರಿ ಅಮ್ಮಮ್ಮ. ನಡಿ ಹೋಗೋಣ ಊರಿಗೆ. ನಡಿ, ಕಾಂಪೌಂಡ್ ಬಿಡ್ತೀನಿ. ಆಟ ಆಡಿವೆ. ಹೋಗ್ತೀರಾ ಮಗ್ನೆ? ಬತ್ತೀಯಾ ಜಾಣು? ಅಮ್ಮಮ್ಮ ಜೊತೆ ಊರಿಗೆ ಹೋಗ್ತೀರಿ? ಕಾಂಪೌಂಡ್ ಒಳಗೆ ಬಿಡ್ತೀನಿ. ಜೋಗಲೆ ಆಡ್ಕೊಂಡು ಆಟ ಆಡಿವೆ. ನನ್ನ ಮಗನಿಗೆ ಅವ್ರ ಅಮ್ಮಮ್ಮ ಇದ್ಬಿಟ್ರೆ ಏನು ಬೇಡ, ಆರಾಮಾಗಿ ಆಡ್ತಿರ್ತಾರೆ. ಅಂದರೆ ಸ್ವಲ್ಪ ಹೊತ್ತು ಬೇರೆ ಬೇರೆ ಕಡೆ ಆಡಿಸ್ಬೇಕು. ಇವಾಗ ರೂಮ್ ಆಯಿತಾ, ಇನ್ನೊಂದು ಸ್ವಲ್ಪ ಹೊತ್ತು ನಮ್ಮ ರೂಮ್ಗೆ ಹೋಗ್ಬೇಕು, ಆಮೇಲೆ ಹೊರಗಡೆ ಹೋಗ್ಬೇಕು, ಆಮೇಲೆ ಹಾಲಿಗೆ ಬರಬೇಕು. ಈ ಥರ ಒಂದೇ ಕಡೆ ಅಂತೂ ಆಡಿಸ್ಬಾರ್ದು. ಮಾಡಿಸ್ಬೇಕು. ಜೋಳನ್ನ ಮಾಡಿಸ್ಬೇಕು. ಇಲ್ಲ, ನಾನು ಪೂಜೆಗಿನ್ನ ರೆಡಿ ಮಾಡಿಲ್ಲ. ಇವಾಗ ಸ್ವಚ್ಛನೇ ಮಾಡಿಲ್ಲ ಹೇಳಬೇಕು ಅಂತಂದರೆ ದೇವ್ರ ಮನೇನ. ಈಗ ದೇವ್ರ ಮನೆಯೆಲ್ಲ ಸ್ವಚ್ಛ ಮಾಡಿ ಪೂಜೆಗೆ ರೆಡಿ ಮಾಡಿಬಿಡ್ತೀನಿ. ದೇವ್ರ ಮನೆ ಸ್ವಚ್ಛ ಮಾಡಿಲ್ಲ ಅಂತ ಅನ್ನಲ್ಲ. ಹಾಗೆ ದೇವ್ರ ಸಾಮಗ್ರಿಗಳನ್ನೂ ಕೂಡ ಏನು ಸ್ವಚ್ಛ ಮಾಡಿರಲಿಲ್ಲ ನಾನು. ನನಗೆ ರಾತ್ರಿ ಸಮಯ ಸಿಗಲಿಲ್ಲ ಅಡುಗೆ ಎಲ್ಲ ಮಾಡಿಬಿಟ್ಟು ಆ ಜಾಣನ ನೋಡಿಕೊಂಡು. ಈ ಮಧ್ಯೆ ನನಗೆ ಇದಕ್ಕೆ ಟೈಮೇ ಆಗಲಿಲ್ಲ. ಅದಲ್ಲದೆ ನನಗೆ ಕೂಡ ಸುಸ್ತಾಗ್ಬಿಟ್ಟಿತ್ತು. ಹಾಗಾಗಿ ಇವಾಗೆಲ್ಲನೂ ಕೂಡ ನೀಟಾಗಿ ಅಣಿ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಕೆಲಸನೂ ರಾತ್ರಿನೇ ಮಾಡಿ ಮುಗಿಸ್ಬಿಟ್ರೇ ಚೆಂದ. ಆವಾಗ ನೆಮ್ಮದಿಯಾಗಿ ಬೆಳಗ್ಗೆ ಹೊತ್ತು ಪೂಜೆ ಮಾಡ್ಬೋದು. ರಾತ್ರಿ ಮಾಡಲಿಲ್ಲ ಅಂದರೆ ಸಮಯ ಉಂಟೆ ಹೋಗ್ಬಿಡುತ್ತೆ. ಇವತ್ತು ಎಷ್ಟೊತ್ತಾಯಿತು ಅಂದರೆ ದೇವ್ರ ಮನೆಯೆಲ್ಲ ಸ್ವಚ್ಛ ಮಾಡಿ ರೆಡಿ ಮಾಡಲಿಕ್ಕೆ ಸುಮಾರು ಒಂದು 12:15ನೇ ಆಗೋಗ್ಬಿಟ್ಟಿತ್ತು. 12:30 1 ಗಂಟೆ ಹತ್ತತ್ರನೇ ಆಗಿತ್ತು ಅಂತ ಅಂದ್ಕೊಳ್ಳಿ. ಅದಕ್ಕೆ ಅಮ್ಮ ಏನಂದರು ಅಂದರೆ, ಈಗ ಮಧ್ಯಾಹ್ನ ಟೈಮು ಪೂಜೆ ಏನು ಮಾಡಿಬಿಡ, ಸಂಜೆ ದೇವಸ್ಥಾನಕ್ಕೆ ಏನಾದರೂ ಹೋದರೆ ಹೋಗೋಕ್ಕಿಂತ ಮುಂಚೆ ಪೂಜೆ ಮಾಡಿಬಿಟ್ಟು ಹೋಗಿ ಅಂತ ಹೇಳಿದ್ರ. ಹಾಗಾಗಿ ನಾನೆಲ್ಲನೂ ಕೂಡ ರೆಡಿ ಮಾಡಿಬಿಟ್ಟು ಮಧ್ಯಾಹ್ನ ಟೈಮ್ ಇತ್ತಲ್ಲ, ಹಾಗಾಗಿ ಒಂದು ಕೇಕ್ ಮಾಡಿಬಿಡೋಣ ಅಂತೇಳಿ ಅಡುಗೆ ಮನೆಗೆ ಬಂದೆ. ಸ್ಟ್ರಾಬೆರಿನ ನೆನ್ನೆ ತರಿಸ್ಕೊಂಡಿದ್ದೆ. ತುಂಬಾ ಫ್ರೆಶ್ ಆಗಿರೋ ಸ್ಟ್ರಾಬೆರಿ ಸಿಕ್ತು ನನಗೆ ಈ ಸಲ. ನೀವೇ ನೋಡ್ಬೋದು ಎಷ್ಟು ಕಲರ್ಫುಲ್ ಆಗಿದೆ ಅಂತ. ತುಂಬ ಜ್ಯೂಸಿಯಾಗಿತ್ತು, ಆದರೆ ಸ್ವಲ್ಪ ಹುಳಿ ಇತ್ತು. ಕೆಲವೊಮ್ಮೆ ಸ್ಟ್ರಾಬೆರಿ ಹುಳಿನೇ ಇರಲ್ಲ, ತುಂಬ ಸ್ವೀಟ್ ಇರೋ ಥರ ಸಿಗುತ್ತೆ. ಕೆಲವೊಮ್ಮೆ ಈ ಥರ ಒಂಚೂರು ಹುಳಿ ಇರೋ ಸಿಗುತ್ತೆ. ಆದರೆ ಚೆನ್ನಾಗಿತ್ತು, ಫ್ರೆಶ್ ಆಗಿತ್ತು. ಇನ್ನು ಈ ಸ್ಟ್ರಾಬೆರಿನ ಹಾಕಿಬಿಟ್ಟು ಇವತ್ತು ಚೀಸ್ ಕೇಕ್ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮೊದಲು ಇದನ್ನು ಮಾಡ್ಕೊಳ್ಳಿಕ್ಕೆ ಒಂದು ಪ್ಯಾಕಲ್ಲಿ 1/4 ಭಾಗದಷ್ಟು ಸ್ಟ್ರಾಬೆರಿನ ನೀರಲ್ಲಿ ಹಾಕಿ ತೊಳೆದು ಎತ್ತಿಟ್ಕೊಳ್ತಾ ಇದ್ದೀನಿ. ಇನ್ನು ಇವಾಗ ಒಂದು ಜಾರ್ಗೆ 1/4 ಕಪ್ ಆಗುವಷ್ಟು ಬಾದಾಮಿ, ಹಾಗೆ 1/4 ಕಪ್ ಆಗುವಷ್ಟು ಪಂಪ್ಕಿನ್ ಸೀಡ್ಸು, 1 ಕಪ್ ಆಗುವಷ್ಟು ಡೇಟ್ಸು, ಹಾಗೆ ಸ್ವಲ್ಪ ನೀರಂದರೆ 1 ಸ್ಪೂನ್ ಆಗುವಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಅಂದರೆ ಇದು ರುಬ್ಲಿಕ್ಕೆ ಈಸಿ ಆಗಲಿ ಅಂತೇಳಿ ಅಷ್ಟೇ. ಒಂಚೂರು ತರಿಯಾಗಿ ರುಬ್ಕೊಂಡ್ರೆ ಆಯಿತು. ತೀರಾ ನುಣ್ಣಗೆ ಮಾಡೋದು ಬೇಡ, ತೀರಾ ತರಿಯಾಗಿ ಮಾಡ್ಕೊಳ್ಳೋದು ಬೇಡ. ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ಥರ. ಇವಾಗ ಒಂದು ಗ್ಲಾಸ್ ಬಾಕ್ಸು ಇಲ್ಲ ಬೌಲು, ಇಲ್ಲಾಂದರೆ ಸ್ಟೀಲ್ ಬೌಲ್ ಕೂಡ ತೊಗೊಳ್ಬೋದು. ತೊಗೊಂಡ್ಬಿಟ್ಟು ಅದ್ರ ಮೇಲ್ಗಡೆ ಸ್ವಲ್ಪ ತುಪ್ಪ ಸವರಬೇಕು. ತುಪ್ಪ ಸವರ್ಕೊಂಡಿದ್ದಾದಮೇಲೆ ಈ ಡ್ರೈ ಫ್ರೂಟ್ಸ್ನ ಹಾಕಿ ನೀಟಾಗಿ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಎಲ್ಲ ಕಡೆನೂ ಕೂಡ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಈಕ್ವಲ್ ಮಾಡ್ಕೊತಿದ್ದೀನಿ. ಅದನ್ನು ಕೆಳಗಡೆ ಹಿಂಗೆ ಬಗ್ಸಿದ್ರೆ ಕೆಳಗಡೆ ಬೀಳಬಾರ್ದು, ಆ ಥರ ನೀಟಾಗಿ ಮಾಡಿಕೊಂಡು ನೆಕ್ಸ್ಟು ಇನ್ನೊಂದು ಸ್ವಲ್ಪ ಸ್ಟ್ರಾಬೆರಿನ ಕಟ್ ಮಾಡ್ಕೊಂಡ್ಬಿಟ್ಟು ಒಂದು ಜಾರ್ಗೆ ಇವಾಗ 1 ಕಪ್ ಆಗುವಷ್ಟು ನೆನೆಸಿಟ್ಕೊಂಡಿರೋ ಗೋಡಂಬಿ, ಹಾಗೆ 1 ಕಪ್ ಆಗುವಷ್ಟು ಪನ್ನೀರು, 1 ಕಪ್ ಆಗುವಷ್ಟು ಸ್ಟ್ರಾಬೆರಿ, ಹಾಗೆ 1 ಸ್ಪೂನು
ಕಾರ್ನ್ಫ್ಲೋರು, ಒಂದು 3/4 ಸ್ಪೂನ್ ಆಗುವಷ್ಟು ಕಲ್ ಸಕ್ಕರೆ, 1 ಸ್ಪೂನ್ ಆಗುವಷ್ಟು ಸ್ವೀಟ್ ಕರ್ಡ್, ಇದ್ರ ಜೊತೆಗೆ ವೆನಿಲಾ ಎಸೆನ್ಸು ಒಂದು ಅರ್ಧ ಸ್ಪೂನು, ಇಷ್ಟನ್ನು ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈ ಥರ ಆಗುತ್ತೆ ನೋಡಿ. ತುಂಬ ಕಲರ್ಫುಲ್ಲಾಗಿ ಬರುತ್ತೆ ಇದು. ನೋಡಿದ ತಕ್ಷಣ ಹಿಂಗೆ ತಿನ್ಕೊಳ್ಬೇಕು ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಇಷ್ಟನ್ನು ಕೂಡ ನುಣ್ಣು ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ಆಗಲೇ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಡ್ರೈ ಫ್ರೂಟ್ಸು, ಅದ್ರ ಮೇಲೆ ಇದನ್ನು ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಬೇಕು ಅನ್ನೋಂಗಿದ್ರೆ ಒಂದು ಎಗ್ ಕೂಡ ಹಾಕಿ ಗ್ರೈಂಡ್ ಮಾಡಿಬಿಟ್ಟು ಸ್ಪ್ರೆಡ್ ಮಾಡ್ಕೊಳ್ಬೋದು, ಅವಾಗಿನ್ನ ಫ್ಲಫಿಯಾಗಿ ಚೆನ್ನಾಗಿ ಬರುತ್ತೆ. ಆದರೆ ನಾನಿವತ್ತು ಎಗ್ ಬೇಡ ಅಂತ ಹೇಳಿ ಇಟ್ಬಿಟ್ಟು ಹಂಗೆ ಮಾಡ್ತಾಯಿದ್ದೀನಿ. ಹಿಂಗೆ ಮಾಡಿದ್ರೂ ಚೆನ್ನಾಗಿರುತ್ತೆ, ಎಗ್ ಹಾಕೊಂಡು ಮಾಡಿದರೂ ಕೂಡ ಚೆನ್ನಾಗಿರುತ್ತೆ. ಇನ್ನು ಇವಾಗ ಒಂದು ಪಾತ್ರೆಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಸ್ಟ್ಯಾಂಡ್ ಇಟ್ಟು ಆಗಲೇ ನಾವು ರೆಡಿ ಮಾಡಿಟ್ಕೊಂಡಿದ್ವಲ್ಲ ಡ್ರೈ ಫ್ರೂಟ್ಸ್ ಅದನ್ನು ಇಟ್ಬಿಟ್ಟು ಒಂದು 10ರಿಂದ 12 ನಿಮಿಷ ಬೇಕ್ ಮಾಡಬೇಕು. ಹೈ ಫ್ಲೇಮಲ್ಲೇ ಬೇಕ್ ಮಾಡಬೇಕು. ಒಂದು ಸ್ವಲ್ಪ ಮೇಲ್ಗಡೆ ಮುಚ್ಚೋ ಪ್ಲೇಟು ನೀಟಾಗಿ ಕವರ್ ಆಗೋ ಥರದ್ದು ನೋಡಿಕೊಂಡು ಮುಚ್ಚಬೇಕು. ಇನ್ನು ಕೇಕು ಬೇಕಾಗ್ತಾ ಇದೆ, ಅದು ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಹಾಗೆ ಇನ್ನೊಂದು ಏನಂತ ಅಂದರೆ, ಸಾಮಾನ್ಯವಾಗಿ ನಿಮಗೆ ಗೊತ್ತಿರುತ್ತೆ ನನ್ನ ಹಳೆ ಬ್ಲಾಗ್ಸ್ ಎಲ್ಲ ನೋಡ್ಕೊಂಡು ಬಂದಿರೋರಿಗೆ, ನನಗೆ ಬರ್ತ್ಡೇ ಇರ್ಬೋದು ಅಥವಾ ಆ್ಯನಿವರ್ಸರಿ ಇರ್ಬೋದು ಈ ಥರ ಎಲ್ಲ ಇದ್ದಾಗ ಅಪ್ಪುಗೆ ಏನಾದರೂ ಒಂದು ಸರ್ಪ್ರೈಸ್ ಆಗಿ ಗಿಫ್ಟ್ ಕೊಡಬೇಕು ಅಂತೇಳಿ ತುಂಬಾ ಆಸೆ. ನನ್ನ ಕೈಲಿ ಏನಾಗುತ್ತೆ ನೋಡಿ, ಪುಟ್ಟದಾದರೂ ಸರಿ ಅಥವಾ ದೊಡ್ಡದಾದರೂ ಸರಿ ಅದನ್ನು ಕೊಡಿಸ್ತೀನಿ. ಅಂದರೆ ನನಗೆ ಹೇಳ್ಬಿಟ್ಟು ಕೊಡಲಿಕ್ಕೆ ಅಷ್ಟೊಂದು ಇಷ್ಟ ಆಗಲ್ಲ. ಅವ್ರಿಗೆ ಗೊತ್ತಿಲ್ದಂಗೆ ತೊಗೊಂಡು ಬಂದಿಟ್ಟು ಆಮೇಲೆ ಸರ್ಪ್ರೈಸಾಗಿ ಕೊಡೋದು ನನಗೊಂಥರ ಖುಷಿ ಕೊಡುತ್ತೆ ಯಾವಾಗಲೂ ಕೂಡ. ಹಾಗಾಗಿ ಈ ವರ್ಷವೂ ಕೂಡ ಅವ್ರಿಗೋಸ್ಕರ ಅಂತೇಳಿ ರಿಂಗ್ನ ಮಾಡ್ಲಿಕ್ಕೆ ಹಾಕಿದ್ದೆ. ಅದು ಬಂದಿದೆ, ನೆನ್ನೆ ಬಂತು ಆಯಿತಾ. ಈ ಸಲ ರಿಂಗ್ ಕೊಡೋಣ ಅಂತೇಳಿ. ಇದು ಮಾಮೂಲಿ ಗೋಲ್ಡ್ ರಿಂಗೇನೆ, ಆದರೆ ಇದರಲ್ಲಿ ಏನೋ ಒಂದು ಸ್ಪೆಷಲ್ ಇದೆ. ಅದನ್ನು ಈ ಸಲ ಅಪ್ಪು ಕಂಡುಹಿಡಿಬೇಕು, ನೋಡಬೇಕು ಅವರು ಕಂಡುಹಿಡಿತಾರ ಏನು ಎತ್ತ ಅಂತೇಳಿ. ಹಾಗೆ ನೀವು ಕೂಡ ಗೆಸ್ ಮಾಡಿ ಆಯಿತಾ, ಏನಿರ್ಬೋದು ಸ್ಪೆಷಲ್ ಅಂತೇಳಿ. ನನಗೆ ಅನಿಸಿರೋ ಪ್ರಕಾರ ಅಪ್ಪು ಬೇಗ ಕಂಡುಹಿಡಿಯಲ್ಲ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ಇಲ್ಲಿ ರಿಂಗ್ ಡಿಸೈನ್ ತೋರಿಸ್ತಾ ಇದ್ದೀನಿ, ನೀವು ನೋಡ್ಬೋದು. ಫಸ್ಟು ಎಸ್ ಅಂತ ಹಾಕ್ಸಿ ಅದ್ರ ಮಧ್ಯೆ ಹಾರ್ಟ್ ಹಾಕ್ಸ್ಬಿಟ್ಟು ಪಕ್ಕದಲ್ಲಿ ವಿ ಅಂತ ಹಾಕ್ಸಿದ್ದೀನಿ. ಇದರಲ್ಲೇನೋ ಒಂದು ವಿಶೇಷ ಇದೆ, ಅದೇನೋ ಅಂತೇಳಿ ಆಗಲೇ ಹೇಳ್ದಂಗೆ ಗೆಸ್ ಮಾಡ್ತಾ ಇರಿ. ಇನ್ನು ಈ ಕಡೆ ಕೇಕ್ ಕೂಡ ಆಗಿತ್ತು, ಅದನ್ನು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಇಡಬೇಕು, ಹಂಗಾಗಿ ಫ್ಯಾನ್ ಕೆಳಗಡೆ ಇಟ್ಬಿಟ್ಟು ಅದಾದಮೇಲೆ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಅಷ್ಟರಲ್ಲಿ ಈ ಕಡೆ ಜಾಮ್ ರೆಡಿ ಮಾಡ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಜಾಮ್ ಅಥವಾ ಸಿರಪ್ ಏನು ಬೇಕಾದರೂ ಅಂದ್ಕೊಳ್ಬೋದು. ಮೊದಲು ಈ ಸ್ಟ್ರಾಬೆರಿನೆಲ್ಲ ನುಣ್ಣು ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ಒಂದು ಕಡಾಯಿಗೆ ಹಾಕಿ ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಅದೊಂಚೂರು ಬಿಸಿ ಆದಮೇಲೆ ಸ್ವಲ್ಪ ಕಲ್ ಸಕ್ಕರೆನ ಹಾಕಿ ಒಂದು 5ರಿಂದ 10 ನಿಮಿಷ ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಈ ಜಾಮ್ ಅಥವಾ ಸಿರಪ್ ರೆಡಿನೇ ಆಗೋಗ್ಬಿಡುತ್ತೆ. ಅದನ್ನು ಕೂಡ ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಟ್ಬಿಡಬೇಕು. ಇನ್ನು ಈ ಕಡೆ ಈ ಡ್ರೈ ಫ್ರೂಟ್ಸ್ನೆಲ್ಲ ಹಾಕಿ ರೆಡಿ ಮಾಡಿದ್ನಲ್ವ, ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ. ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಕೆಳಗಡೆ ಹಿಂಗೆ ಮಗ್ಚಿದ್ರು ಕೂಡ ಅದು ಬೀಳಬಾರ್ದು, ಅಷ್ಟು ನೀಟಾಗಿ ಬೆಂದಿದೆ ಅಂತೇಳಿ ಅರ್ಥ. ಹಂಗೇನಾದರೂ ಬೀಳಲಿಲ್ಲ ಅಂತಂದರೆ ಇನ್ನು ಸೈಡಲ್ಲೆಲ್ಲ ಸ್ವಲ್ಪ ಲೂಸ್ ಮಾಡ್ಕೊಂಡ್ಬಿಟ್ಟು ಒಂದು ತಟ್ಟೆನ ಇಟ್ಟು ಒಂದು ಸ್ವಲ್ಪ ಮೇಲ್ಗಡೆ ಬಡಿದ್ರೆ ಸಾಕು, ಅದು ನೀಟಾಗಿ ಕೆಳಗಡೆ ಬಂದುಬಿಡುತ್ತೆ. ಅದಾದಮೇಲೆ ಇನ್ನೊಂದು ಪ್ಲೇಟ್ನ ಇಟ್ಟು ಉಲ್ಟಾ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ಆ ಕಡೆ ಈ ಕಡೆ ಕದಲಿಸ್ಬಿಟ್ಟೆ ನಾನು, ಹಾಗಾಗಿ ಒಂಚೂರು ಶೇಪು ಹೋಗಿಬಿಡ್ತು. ಇನ್ನು ಈ ರಿಂಗ್ನ ನಾನು ಒಂದು ಬಾಕ್ಸ್ಗೆ ಹಾಕ್ತಾಯಿದ್ದೀನಿ. ಏನಂದರೆ ಆಗಲೇ ಹೇಳ್ದಂಗೆ ಬಾಕ್ಸ್ ಸಿಗಲೇ ಇಲ್ಲ ನಮ್ಮ ಮನೇಲಿ, ಎಷ್ಟೇ ಹುಡುಕಿದ್ರೂ ಸಿಗಲಿಲ್ಲ. ಆಮೇಲೆ ಇದೆಲ್ಲೋ ಒಂದು ಪುಟಾಣಿದಿ ಥರದೊಂದು ಬಾಕ್ಸ್ ಇತ್ತು, ಅದರೊಳಗಡೆ ಹಾಕಿ ಅದನ್ನು ಈ ಕೇಕ್ ಒಳಗಡೆ ಇಟ್ಟು ರೆಡಿ ಮಾಡ್ತಾಯಿದ್ದೀನಿ. ಸ್ವಲ್ಪ ದಪ್ಪ ಕಾಣಿಸುತ್ತೆ ಅಂತೇಳಿ ಅದ್ರ ಮೇಲ್ಗಡೆ ಜಾಮ್ನೆಲ್ಲ ಸ್ವಲ್ಪ ಜಾಸ್ತಿ ಹಾಕಿ ಕವರ್ ಮಾಡಿದ್ದೀನಿ, ಕಾಣಿಸ್ಬಾರ್ದು ಅಂತ. ಇನ್ನು ಸ್ವಲ್ಪ ಡೆಕೋರ್ ಮಾಡೋಣ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಸ್ಟ್ರಾಬೆರಿನ ಸ್ವಲ್ಪ ಕಟ್ ಮಾಡಿಕೊಂಡು ಸುತ್ತಲೂ ಇಟ್ಬಿಟ್ಟು ಮಧ್ಯ ಒಂದು 2 ಸ್ಟ್ರಾಬೆರಿನ ಕಟ್ ಮಾಡಿಬಿಟ್ಟು ಇಟ್ಬಿಟ್ಟು ಅದ್ರ ಮಧ್ಯೆ ಗ್ರೇಪ್ಸ್ನ ಇಟ್ಟೆ. ಸುತ್ತಲೂ ಕೂಡ ಗ್ರೇಪ್ಸ್ನೇ ಹಾಕ್ತೆ, ಚೆನ್ನಾಗಿರುತ್ತೆ, ಕಲರ್ ಒಂಥರ ಬ್ರೈಟಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಕೋಕೋ ಪೌಡರ್ ಇತ್ತಲ್ವ, ಅದನ್ನು ಸೈಡ್ಗೆ ಹಾಕಿದ್ದೀನಿ. ನಮ್ಗೆ ಯಾವ ಥರ ಬೇಕು ನೋಡಿ ಆ ಥರ ಇದನ್ನೆಲ್ಲ ಮಾಡ್ಕೊಳ್ಬೋದು. ನೋಡ್ಲಿಕ್ಕೆ ಚೆನ್ನಾಗಿ ಕಾಣಿಸ್ಬೇಕು, ಹಾಗೆ ತಿನ್ನಲಿಕ್ಕೂ ಕೂಡ ಚೆನ್ನಾಗಿರಬೇಕು ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ರೆಡಿಯಾಗಿದ್ದೀನಿ. ಇವರು ಡ್ರೆಸ್ ಕೊಡಿಸಿದ್ರಲ್ಲ, ಅದರಲ್ಲಿ ಇದನ್ನು ಹಾಕ್ಕೊಂಡೆ. ಇವ್ರು ನನಗೆ 2-3 ಜೊತೆ ಕೊಡಿಸ್ಬಿಡ್ತಾರೆ ಎಲ್ಲಾದರೂ ಹೊರಗಡೆ ಕರ್ಕೊಂಡು ಹೋದಾಗ, ತಗೋ ಅಂತೇಳಿ. ಇವರು ಆ್ಯನಿವರ್ಸರಿ ಒಂದು ಜೊತೆನೂ ಬಟ್ಟೆ ತೊಗೊಂಡಿಲ್ಲ. ನಾನು ಮದುವೆ ಬಟ್ಟೆ ಇಟ್ಕೊಂಡಿದ್ದೀನಲ್ಲ, ನನ್ನ ಮದುವೆ ಶರ್ಟ್ ಇಟ್ಕೊಂಡಿದ್ದಾರೆ ಇವರು. ನಾನು ಮೊದಲಾಗಿದ್ದರೆ ಹೋಗಿ ತಂದು ಕೊಟ್ಬಿಡ್ತಿದ್ದೆ, ನಾನು ತಂದುಬಿಡ್ತಿದ್ದೆ ಆ್ಯನಿವರ್ಸರಿಗೆ. ಇವ್ರು ತಗೊಳ್ಳಲ್ಲ ಅಂತಾನೆ ನಿಮ್ಗೆ ಮೊದಲೇ ಗೊತ್ತು, ಬರ್ತಡೇಗಾಗಲಿ ಆ್ಯನಿವರ್ಸರಿಗಾಗಲಿ ನಾನೇ ತಂದು ಕೊಡಬೇಕಿತ್ತು. ಇವಾಗೆಲ್ಲೂ ಹೋಗ್ತಿಲ್ವಲ್ಲ, ಹಾಗಾಗಿ ಆರ್ಡ್ರ್ ಮಾಡಿದ್ದೆ, ಆದರೆ ಅದು ನಾಳೆ ಡೆಲಿವರಿ ಇದೆ. ನಾಳೆ ಇಟ್ಕೊಂತೀನಿ ಬಿಡು. ನಾನು ಬೇಜಾರು ಮಾಡ್ಕೊಂಡು ತಿನ್ನಲ್ಲ, ಅದಕ್ಕೆ ಇವರು ಮದುವೆದೇ ಹಾಕೊಂಡ್ಬಿಡ್ತೀನಿ ಬಿಡು ಅಂತೇಳಿ ಮದುವೆದೇ ಹಾಕೊಂಡಿದ್ದಾರೆ. ತೋರಿಸ್ತೀನಿ ರೀ, ಮದುವೆ ಶರ್ಟ್ ಇದು. ಹೌದು, ಮದುವೆ ಹಿಂದಿನ ದಿನ ಅಲ್ಲ, ಬೆಳಗ್ಗೆ
ಮದುವೆ ಬೆಳಗ್ಗೆ ನಮ್ಮ ಮನೇಲಿ ಅಪ್ಪುಗೆ ಸ್ಟೈಲ್ ಮಾಡೋದೆಲ್ಲ ಅಷ್ಟಿಷ್ಟ ಆಗಲ್ಲ. ಅಂದರೆ ಈಗ ಆ್ಯನಿವರ್ಸರಿ ಇರ್ಬೋದು, ಬರ್ತ್ಡೇ ಇರ್ಬೋದು, ಆಗ ಹೋಗಿ ಬಟ್ಟೆ ತೊಗೊಳ್ಬೇಕು ಅಥವಾ ಎಲ್ಲಾದರೂ ಹೋಗಬೇಕು, ಈ ಥರದ್ದೆಲ್ಲ ಅವ್ರಿಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ನಾನೇ ಹೋಗಿ ತೊಗೊಂಡು ಬಂದು ಕೊಡಬೇಕು ಅವ್ರಿಗೆ, ಹಾಕೊಪ್ಪು ಅಂತ ಹೇಳ್ಬಿಟ್ಟು ಅದನ್ನೇ ಹೇಳ್ತಿದ್ದೆ ಅಷ್ಟೇ. ಇನ್ನು ಮನೇಲಿ ಪೂಜೆನೆಲ್ಲ ಮುಗಿಸ್ಕೊಂಡು ನಮ್ಮ ಮನೆ ಪಕ್ಕನೇ ಗಣಪತಿ ದೇವಸ್ಥಾನ ಇದೆ, ನಮ್ಮ ಶಾಪ್ ಪಕ್ಕನೇ ಇರೋದು ಕೂಡ. ಅಲ್ಲೇ ಹೋಗ್ಬಿಟ್ಟು ಪೂಜೆ ಮುಗಿಸ್ಕೊಂಡು ಬೇಗನೆ ಬಂದ್ವಿ. ಸಂಜೆ ಅಂದರೆ ಒಂದು 5:30 ಅನ್ನಂಗೆ ಹೋಗಿದ್ವಲ್ಲ, ಹಾಗಾಗಿ ಜನ ಏನೂ ಇರಲಿಲ್ಲ. ಬೇಗನೆ ಪೂಜೆ ಕೂಡ ಆಯಿತು, ಚೆನ್ನಾಗಾಯಿತು. ನಮ್ಮಮ್ಮ ನಾವು ಹೋಗಿ ಬರೋ ಅಷ್ಟರಲ್ಲಿ ಚಿಕನ್ ತೊಗೊಂಡು ಬಂದು ಚಿಕನ್ ಸಾಂಬಾರು ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಇನ್ನೇನು ಮಾಡ್ತಿದ್ದೀರಮ್ಮ? ನಿಮಗೆ ಚಿಕನ್ ಇಷ್ಟ, ಯಜಮಾನ್ರಿಗೆ ಬಜ್ಜಿ ಇಷ್ಟ. ಬಜ್ಜಿ ಬಜ್ಜಿನ ಸಾರು ಗಚ್ಕೊಂಡು ತಿನ್ನೋದಷ್ಟೇ. ಬೋಂಡ ಅನ್ಬೇಕಾ, ಬಜ್ಜಿ ಅಂತಾನೆ ಅನ್ನೋದು. ಹಂಗಲ್ಲ, ಅವರು ಬಜ್ಜಿನ ಸಾಂಬಾರು ನೆನ್ಸ್ಕೊಂಡು ತಿಂತಾರೆ. ಏನೋ ಅದು ನಿಮ್ಮ ಇಷ್ಟ, ಒಬ್ರಿಗೆ ಅದು ಒಬ್ರಿಗೆ ಇದು. ನಂಗೆ ಗಟ್ಟಿ ಕೋಳಿ ಸಾಂಬಾರು ಅಂದ್ರೆ ಇಷ್ಟ. ನಿಮ್ಮ ಅಮ್ಮಗಂಗೆ ಏನು ಮಾಡಿಲ್ವಾಕ? ಮೊಮ್ಮಗಂಗೆ ಇವಾಗೆ ಮಾಡಂಗಿಲ್ಲ, ತಿನ್ನೋ ಅಂತ ಕಾಲ ಬಂದಾಗ ಮಾಡ್ಕೊಡೋದು. ಏನ್ ತಿಂತೀರಿ ಮಗ್ನೆ? ಬಜ್ಜಿ. ಬಜ್ಜಿ ಮಾತ್ರ ಬೇಡ ಕಂದ. ಚೀಚಿತೀನಿ ನೀವು, ಚೀಚಿ ಚೀಚಿ. ಅವನಿಗೆ ಬೇರೆ ಬಜ್ಜಿ ಸ್ವೀಟ್ ಮಾಡ್ಕೊಡೋದು. ಬಜ್ಜಿ ತಿಂತೀಯ? ನಿದ್ದೆ ಅದು ಪೂರ್ತಿಯಾಗಿ ಹೋಗಿಲ್ಲ, ಆಕ್ಟಿವ್ ಮೋಡ್ ಆನ್ ಆಗಿಲ್ಲ. ತುಟಿ ಗಾಯ ಮಾಡ್ಕೊಂಡಿದ್ಯ ಮಗ್ನೆ? ಅದು ಕೆಲವೊಂದು ಟಾಯ್ಸ್ ಇದೆ ನೋಡಿ, ಅದನ್ನ ಹಠ ಮಾಡಿದಾಗ ಕೊಟ್ಟಾಗ ಹಿಂಗ್ ಕೆಚ್ಕೊಂಡ್ ಹಂಗ್ ಮಾಡ್ಕೊಂಡಿರೋದು. ಈಗ ಇದು ರಾಮ ಆಡ್ತಾವನ ಈಗ. ಅದೊಂದು ಹೊಸ ತೊಳ್ಕೊಂಡಿದ್ದಾರೆ. ಕೈ ಹಿಂಗ್ ಹಿಡ್ಕೊಂಡ್ಬಿಡ್ತಾರೆ, ಮುಷ್ಟಿ ಮಾಡ್ಕೊಂಡ್ಬಿಟ್ಟು ಹಿಂಗ್ ಮಕ್ಕ ಕೊಡ್ಕೊಳ್ಳೋದು. ಯಾವ್ದ್ರಿ ಅದೆಲ್ಲ? ಯಾವ್ದದೆಲ್ಲ ಹೊಸದು? ಬತ್ತೀಯಾ? ನಂತ ಬತ್ತೀಯಾ? ಬಾ ಬರಲ್ವಂತ ಬಾ ನನ್ನ ಮಗನ. ಇವತ್ತು ನಿನ್ಗೆ ನನ್ನ ಹತ್ರ ಏನಾದ್ರು ಬಾ, ನಿನ್ಗೈತೆ. ಜಡಿ ಯಾಕೆ ಮಗ್ನೆ? ಡಾಡು ಬೇಡ್ವಾ ನಿಮ್ಗೆ? ಹೋಗಿ ಕಂದ. ಇನ್ನು ಸಂಜೆ ಸಂತು, ಅರ್ಪಿತ್ ಅವರು ಮತ್ತು ಆಂಟಿ, ಲೇಖಮ್ಮ ಎಲ್ಲರೂ ಕೂಡ ಬಂದಿದ್ದರು. ಸುಕೃತಿಗೆ ಗಿಫ್ಟ್ ರ್ಯಾಪ್ ಮಾಡಿ ಕೈ ಕೊಟ್ಟಿದ್ದಾರಲ್ಲ, ಕೊಡೋವರೆಗೂ ಸಮಾಧಾನ ಇಲ್ಲ. ಹಂಗಾಗಿ ಬಂದ ತಕ್ಷಣನೇ ಹ್ಯಾಪಿ ಆ್ಯನಿವರ್ಸರಿ ಅತ್ತೆ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟಿದ್ದು. ನೀವಂತೂ ನನಗೆ ವಿಶ್ ಮಾಡಲಿಲ್ಲ ಬಂದಿದ ತಕ್ಷಣ. ಥ್ಯಾಂಕ್ ಯು. ಹ್ಯಾಪಿ ಆ್ಯನಿವರ್ಸರಿ. ಫೋನ್ ಬಂತು. ಎಲ್ಲ ಸಂತು ಹೇಳೋ ಬಾಯ್ಬಿಟ್ಟು ಸಂತು. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಥ್ಯಾಂಕ್ ಯು. ಮೈಂಡ್ ವಾಯ್ಸ್ ಏನು ಗೊತ್ತಾ, ನಮ್ಮ ಅಕ್ಕನ ಕಾಟ ಇಷ್ಟು ದಿನ ಗಂಟ ತಡ್ಕೊಂಡಿರೋದಕ್ಕೆ ನನಗೆ ಏನಾದ್ರು ಅವಾರ್ಡ್ ಕೊಡ್ಬೇಕು ಅಂತ ಅವನ ಮನ್ಸಲ್ಲಿ ಅನ್ಸ್ತಾ ಇದೆ. ಏನಿಲ್ಲ, ಇಲ್ಲಿ ಇದೆಯಲ್ಲ ಕೇಕ್. ನಿಜ ಹೇಳ, ಮನ್ಸ್ ಮುಟ್ಕೊಂಡು ಹೇಳೋ, ಅದು ಯಾರಿಗೋ ತಂದಿರೋದು, ನಂಗ ನಿಮ್ಮ ಅಕ್ಕಂಗ. ಅದು ಕನ್ಫ್ಯೂಸ್ ಆಗ್ಬಿಡ್ತು, ಗಿಫ್ಟ್ ಅಂದ್ರೆ ಯಾರಿಗೆ ತರಬೇಕು ಅಂತ. ಸುಮ್ಮನೆ ನಾನು ಅದಕ್ಕೆ ಹೇಳಿದ್ದೀನಿ, ಅದಕ್ಕೆ ನೀ ಕನ್ಫ್ಯೂಸ್ ಆಗುತ್ತೆ ಅಂತಲ್ಲ. ಇಬ್ರು ಫೋಟೋ ಹಾಕಿ ಕೇಕ್ ಮಾಡಿಸಿ. ಅಪ್ಪ ಯಾರಿಗ್ ನೀನ್ ತಂದಿದ್ರು? ನಾನು ಏನ್ ಗೊತ್ತಾ, ನಾನು ಕೇಕ್ ಬೇಡ, ಕೇಕ್ ಬದಲು ದುಡ್ಡನ್ನೇ ಕೊಡು ಅಂತ ಕೇಳಿದ್ದೀನಿ. ಕೇಕಿನ ದುಡ್ಡು ಪಾಪು ಎದುರುತ್ತಂತ. ನೆಕ್ಸ್ಟ್ ಟೈಮ್ ಇಂದ ಕೇಕ್ ಬೇಡ, ನಾನು ಹೆಂಗಿದ್ರು ತಿನ್ನಲ್ಲ. ಯೋಚನೆ ಮಾಡೋಣ, ಥಿಂಕ್ ಮಾಡ್ತೀನಿ. ನಮ್ಮ ಅತ್ತೆ ಬಜ್ಜಿ ಮಾಡೈತೆ ನಂಗೋಸ್ಕರ. ನನ್ಗೆ ಚಿಕನ್ ಸಾಂಬಾರ್ ಅಂತೆ, ಮಾಡೈತೆ. ಮಾನಿಸ್ತವ್ರೆ ಇವ್ರ ಮನೇಲಿ ಇವತ್ತು. ನೀನೇನ್ ತಕೊಂಬಂದೆ? ನಂಗೆ ನೀನೇನ್ ತಗೊಂಬಂದೆ? ಗಿಫ್ಟ್ ಅಲ್ಲಿ ಏನೈತೆ ಹೇಳು? ನಂಗೆ ಹೇಳು, ಕಿವಿಲ್ ಹೇಳ್ಬಿಡು, ಕಿವಿಲ್ ಜೋರಾಗಿ ಹೇಳ್ಬಿಡು. ನಂಗೆ ಕಿವಿಲ್ ಹೇಳ್ಬಿಡು ಜೋರಾಗೆ. ಅಯ್ಯೋ ಹೆಸರು ಗೊತ್ತಿಲ್ಲ. ಜೋರಾಗಿ ಹೇಳ್ಬಿಡು ಕಿವಿಲಿ. ಆಯ್ತು. ನಂಗೇನೋ ಕೇಕ್ ಕಟ್ ಮಾಡಿದ್ಮೇಲೆ ನಂಗೇನೋ ಕೊಡ್ತಾಳಂತೆ. ಓಕೆ ಅಮ್ಮ. ಅತ್ತೆಗೆ ಅಮ್ಮ ಅತ್ತೆಗೆ ಹೇಳು, ಕಿವಿಲಿ ಹೇಳು. ವಾಚ್ ಅತ್ತೆಗೆ. ಸರಿ, ನನ್ನ ಫೇವ್ರೆಟ್ ಕಲರ್. ನಾ ಕಿವಿಲಿ ಹೇಳ್ಬೇಕು, ಜೋರಾಗಿ ಹೇಳ್ಬಿಡ್ದು.
ನಿಂಗೆ ಗೊತ್ತಾಗಿಲ್ಲ ಅಲ್ವೇ ನಮ್ಮ ನಂಗೆ ಗೊತ್ತೇ ಏನ್ ಆಗಿಲ್ಲ. ಗಿಫ್ಟ್ ಅಂತ ಗೊತ್ತಾಗಿಲ್ಲ ನಾನ್ ಕಿವಿಲಿ ಹೇಳಿರೋದು ಪಿಂಕ್ ಕಲರ್ ವಾಚ್ ಅಂತೆ. ನಿಮ್ಮ ಯಜಮಾನ್ರಲ್ಲಿ ಅವ್ರ ಫ್ರೆಂಡ್ನ ಕೇಳ್ಕೊಳ್ಳಿ, ಅವ್ರಿಗೆ ಗೊತ್ತಿರುತ್ತೆ. ಅವನು ಏನೋ ತರಕ್ ಹೋಗ್ಬಿಡ್ತಾನೆ ಸ್ಪೆಷಲ್ ನನಗೆ. ಇನ್ನು ಆಂಟಿ ಅಂತೂ ಪ್ರತಿ ವರ್ಷವೂ ಅಷ್ಟೇ ನಮ್ಮ ಬರ್ತಡೇ ಬರಲಿ ಆ್ಯನಿವರ್ಸರಿ ಬರಲಿ ಅವ್ರಿಗೆ ಬಂದು ಕೇಕ್ ಕಟ್ ಮಾಡಿಸಿದ್ರೇ ಒಂಥರ ಸಮಾಧಾನ. ನಾನು ಎಲ್ಲ ವರ್ಷವೂ ಹೇಳ್ತೀನಿ ಆಂಟಿ ನಂಗೆ ಕೇಕ್ ಬೇಡ ಅಂತೇಳಿ, ಆದರೂ ಕೇಳಲ್ಲ ಅವರು. ಅದು ನಮ್ಮ ಇಷ್ಟ, ನಾವು ತಂದು ಕಟ್ ಮಾಡಿಸ್ತೀವಿ, ನೀನು ಕಟ್ ಮಾಡಬೇಕು ಅಂತ ಹೇಳಿ. ಇನ್ನು ಈ ಸಲನೂ ಅಷ್ಟೇ ಅವರೊಂದು ಕೇಕ್ ತೊಗೊಂಡು ಬಂದಿದ್ದರು. ಇನ್ನು ಸಂತು ಮಾಮೂಲಿ, ಸಂತೂ ಕೂಡ ಅಷ್ಟೇ ಕೇಕ್ ತೊಗೊಂಬರೋದು ಅಂದರೆ ಸಂತುಗೂ ಖುಷಿನೇ. ನಾನು ಪ್ರತಿ ವರ್ಷ ಹೇಳ್ತಾ ಇರ್ತೀನಿ ನನಗೆ ಕೇಕ್ ಬೇಡ, ಕೇಕ್ ಬದಲು ಬೇರೆ ಏನಾದ್ರೂ ಕೊಡಿಸ್ಬಿಡು, ಇಲ್ಲಾಂದರೆ ನಂಗೆ ದುಡ್ಡು ಕೊಟ್ಬಿಡು, ನಾನು ಏನಾದರೂ ತೊಗೊಂಡ್ಬಿಡ್ತೀನಿ ಅಂತ. ಆದರೂ ಕೇಳಲ್ಲ ನನ್ನ ಮಾತು. ಇನ್ನು ಈ ಕಡೆ ಲೇಖಮ್ಮ ಗಿಫ್ಟ್ ತೊಗೊಂಡು ಬಂದಿದ್ರು, ಆಂಟಿ ಮತ್ತು ಲೇಖಮ್ಮ ಇಬ್ಬರು ಸೇರಿ. ಅದು ನನ್ನ ಗಿಫ್ಟು ಸ್ವಲ್ಪ ದೊಡ್ಡದಾಗಿತ್ತು, ಅಪ್ಪು ಗಿಫ್ಟು ಸ್ವಲ್ಪ ಚಿಕ್ಕದಾಗಿತ್ತು. ಅದಕ್ಕೆ ಇವ್ರು ರೇಗಿಸ್ತಾ ಇದ್ದಾರೆ, ಪ್ರತಿ ವರ್ಷವೂ ನಿಮ್ಮ ಅಕ್ಕಂಗೇನೆ ದೊಡ್ಡದಾಗಿರೋ ಗಿಫ್ಟ್ ಕೊಡೋದು, ನನಗೆ ಪುಟ್ಟದ್ದು ಕೊಡ್ತೀಯ ನೀನು ಅಂತ. ತೆಗಿ ಬಾಯಿ ಜೋರಾಗಿ ಅದನ್ನೇ ತಿನ್ಸ್ಬಿಡ್ತಾಳೆ. ನಾನು ತಿನ್ಸಲ್ಲಪ್ಪ ನಂಗೂ. ಪಾಪ ಅವ್ರು ಕೇಕ್ ತಿನ್ಸಿ ಎಲ್ಲರೂ ಕೊನೆ ಕೇಕ್ ತಿನ್ಸಿದ್ರಲ್ಲ. ಇನ್ನು ಈ ಕೇಕೆಲ್ಲ ಕಟ್ ಮಾಡಿಸಿದ್ದಾದಮೇಲೆ ನನ್ನ ಕೇಕ್ನ ಕಟ್ ಮಾಡಿಸೋಣ ಅಂದರೆ ನಾನು ಮನೇಲಿ ರೆಡಿ ಮಾಡಿದ್ನಲ್ಲ ಅದನ್ನು ತೊಗೊಂಡು ಬಂದು ಕೊಡೋಣ ಅಂತ ಹೇಳ್ಬಿಟ್ಟು ಇವಾಗ ತೊಗೊಳ್ತಾ ಇದ್ದೀನಿ. ಅಮ್ಮ ನನಗೆ ಈಗಲೇ ತಲೆ ಗಿರ್ರಂತ ಐತೆ, ಆ ಕೇಕ್ ಬೇರೆ ತತ್ತ ಇದೆಯಾ? ನಾನ್ ಕಷ್ಟಪಟ್ಟು ಮಾಡಿರೋದು ಇದೆಲ್ಲ ನಾನು ಹೇಳಿದ್ದೆ ಕೇಕ್ ತರಬಾರ್ದು ಅಂತ, ಆದ್ರೂ ಎಲ್ಲ ತಂದ್ಬಿಟ್ಟಿದ್ದಾರೆ. ಅಯ್ಯೋ ನಾನ್ ಬೇರೆ ಜಾಸ್ತಿ ತಿನ್ಬಿಟ್ನಲ್ಲ. ಹೋಯ್ತು ನನ್ ಕೇಕು. ಬೇಡ ನೀನು. ನೋಡಿ ಅಮ್ಮ ಮಗು ಮೇಲೆ ಅರೇಂಜ್ಮೆಂಟ್ ಮಾಡ್ತಾ ಐತೆ. ಕಟ್ ಮಾಡ್ಬೇಕು. ಚೆನ್ನಾಗಿಲ್ಲ? ಚೆನ್ನಾಗೈತೆ ಕೇಕ್, ಅವಾಗ್ಲೇ ನೋಡಿದ್ನಲ್ಲ. ಏನಿದು? ಹಾ ಅಮ್ಮ ಇದನ್ನ ತಳ್ರಮ್ಮ. ಏ ಕೆಳ ಕುತ್ಕೊಂಡ್ ಪ್ರಪೋಸ್ ಮಾಡ್ಬೇಕು, ಇಸ್ಕೋಬೇಡ, ಕುತ್ಕೊಂಡ್ ಮಾಡ್ಲಿ, ಇಸ್ಕೋಬೇಡ. ಏ ಹಂಗೆಲ್ಲ ಕೊಡ್ಬೇಕಪ್ಪ, ಅದೆಲ್ಲ ಇಲ್ಲ ಇಲ್ಲ ಕೊಡ್ಲೇಬೇಕು, ನಿಂತ್ಕೋ. ಏ ಇಲ್ಲ ಎದ್ದು ನೀನ್ ಮಂಡಿಯವ್ರು ಕೊಡ್ಬೇಕು, ನೀನೇ ಇದು. 8 ವರ್ಷ ನಾನ್ ಕಷ್ಟಪಟ್ಟು ಅಡ್ಜಸ್ಟ್ ಮಾಡ್ಕೊಂಡಿರೋದು, ನಾನೇ ಹಾಕಿದೊಳ್ಳಿ. ಕುತ್ಕೋ, ಮಂಡಿಯವ್ರು ಕೊಡು. ಕವನ ಮಾಡ್ಕೊಂಡಿದ್ಯಾ? ಏನೋ ಹೇಳಿ ನನ್ನ ಹೆಂಡತಿ ಕಣ್ಣಲ್ಲಿ ನೀರ್ ಹಾಕ್ಸ್ಬೇಡಿ ದಯವಿಟ್ಟು. ಹಾ ಥ್ಯಾಂಕ್ ಯು. ಹೇಳ್ ಪರವಾಗಿಲ್ಲ, ಧೈರ್ಯ ಕೊಡ್ತೀನಿ. ಹೇಳಿ ಈಗ. ಇಷ್ಟು ವರ್ಷ ಹೆಂಗ್ ಚೆನ್ನಾಗಿ ನಮ್ಮನ್ನ ನೋಡ್ಕೊಂಡು ಅಣ್ಣನ್ ನೋಡ್ಕೊಂಡು ಹೇಳಿ, ನಮ್ಮ ಅಮ್ಮನ್ನಲ್ಲ. ಇನ್ನ ನಾವು ಇರೋವರ್ಗು ಹಿಂಗೆ ನೋಡ್ಕೊಳ್ಳಿ. ಹೌದಾ? ನೀನು ಅಷ್ಟೇನೆ, ನೀನು ಈಗ ಆಲ್ರೆಡಿ ನನ್ಗಿನ ಚೆನ್ನಾಗೇ ನೋಡ್ಕೊಂತ ಇದೀಯಾ. ನಾ ಹಿಂಗೆ ನೋಡ್ಕೊಂತ ಎಕ್ಸ್ಪೆಕ್ಟ್ ಎಲ್ಲ ಮಾಡಲ್ಲ. ನೀನು ಚೆನ್ನಾಗಿರು, ನಿನ್ ಜೊತೆಲಿ ಇರೋನು ಚೆನ್ನಾಗಿಟ್ಕೊ ಅಷ್ಟೇ. ನಮ್ಮ ಅತ್ತೆ ಇವತ್ತು ನೈಟಿ ತೆಗ್ದ್ಬಿಟ್ಟು ಸೀರೆ ಉಟ್ಕೊಂಡ್ರೆ ಅದೇ ನಂಗೆ ಸಂತೋಷ. ಓ ಕಲ್ಲು ಕೇಕಲ್ಲ ಇದು. ಏನೋ ಇಲ್ಲಿ ಕಟ್ ಮಾಡ್ಬೇಕು, ಈ ಕಲ್ಲಿನ ಜಾಗದಲ್ಲೇ ಕಟ್ ಮಾಡ್ಬೇಕು. ನೀನೇ ಕಟ್ ಮಾಡ. ಓ ಏನೋ ಕಲ್ಲಿಟ್ಟವ್ರ ಟೈಲ್ಸು. ಫ್ರಿಡ್ಜಲ್ಲಿ ಕವರಲ್ಲ, ಅದಕ್ಕೆ ಕಲ್ಲಾಗ್ಬಿಟ್ಟಿದೆ. ಏನು ಮಾಡೋ ಕೆಲಸ ಇಲ್ಲ ಇವ್ರಿಗೆ. ಅಕ್ಕ ಕೇಕ್ ಇಲ್ಲ ಅಕ್ಕ, ಬರೀ ಜಾಮೆ ಆಯ್ತಲ್ಲ. ಕೇಕ್ ಇದೆ, ಅದ್ರೊಳಗಡೆ ಉಂಗ್ರ ಇಟ್ಟಿದ್ದೀನಿ. ನೀನ್ ಯಾಕೆ ಹೇಳ್ದೆ? ಯಪ್ಪ ಕಾಣಿಸ್ತು, ಕಾಣ್ತೈತೆ ಬಿಡಿ. ಇತ್ತು ಹಂಗೆ ಇಟ್ಬಿಟ್ಟೆ. ಫಸ್ಟ್ ಕಷ್ಟಪಟ್ಟು ಕೇಕ್ ಮಾಡಿದ್ಯಾ, ಅದನ್ನ ತಿಂತೀನಿ. ನಾನು ತಿಂತೀನಿ. ಒಂಚೂರು ನೀ ತಿನ್ನು. ಇನ್ ಫುಲ್ ನಾನು ತಿಂತೀನಿ. ಚೆನ್ನಾಯ್ತಾ ಬಾವ? ಸ್ವಲ್ಪ ಹುಳಿ ಸ್ಟ್ರಾಬೆರಿದು. ಇಲ್ಲ ನೀನ್ ಹೇಳಿದ್ರೆ ಒಪ್ಪಲ್ಲ. ನಿಜ ಚೆನ್ನಾಗೈತೆ. ಅದೊಂಚೂರು ಹುಳಿ. ಏನ್ ಗೊತ್ತಾ, ಉಂಗ್ರ ಓಕೆ ಗೊತ್ತಾಯ್ತು ಈಗ, ಆದ್ರೆ ಉಂಗ್ರದಲ್ಲಿ ಏನೋ ಸ್ಪೆಷಲ್ ಇದೆ, ಅದನ್ನ ಗೆಸ್ ಮಾಡ್ಬೇಕು. ಏನಂತ ಗೆಸ್ ಮಾಡ್ಬೇಕು. ಓ ಇಬ್ರ ಹೆಸರು ಐತೆ. ಹಾ ಇಬ್ರ ಹೆಸರು ಐತೆ, ಓಕೆ. ಅದ್ ಬಿಟ್ಟು ಏನೋ ಇದೆ ಅದ್ರಲ್ಲಿ ಸ್ವಲ್ಪ ಸ್ಪೆಷಲ್. ಇರ್ಲಿ ಬಿಡಕ್ಕ.
ಹಾರ್ಟ್ ಐತೆ. ಹಾರ್ಟ್ ಒಳಗಡೆ ಏನೋ ಹಿಂಗೆ ಕ್ಲೂ ಕೊಡ್ತೀನಿ ಆಯ್ತಾ. ಈ ಟೈಮಲ್ಲಿ ಮಾತ್ರ ಈ ಉಂಗ್ರನ ಮಾಡಿಸ್ಲಿಕ್ಕೆ ಆಗೋದು ಈ ತರ. ಇನ್ ಯಾವಾಗ್ಲೂ ಮಾಡಿಸ್ಲಿಕ್ಕೆ ಆಗಲ್ಲ. ಅಂದ್ರೆ ಜಾನು ನೆನಪಿಗೆ ಅಂತ ಮಾಡಿಸಿರೋದು ಸ್ಪೆಷಲ್. ಇದ್ರಲ್ಲೇ ಗೊತ್ತಾಗುತ್ತಾ? ನೋಡಿದ ತಕ್ಷಣ ಗೊತ್ತಾಗುತ್ತೆ. ಈ ತರ ಉಂಗ್ರನ ಈ ಹಾರ್ಟ್ ಇದೆಯಲ್ವಾ, ಹಾರ್ಟ್ ನ ಮತ್ತೆ ಕ್ರಿಯೇಟ್ ಮಾಡಕ್ ಆಗಲ್ಲ. ಮತ್ತೆ ಕ್ರಿಯೇಟ್ ಮಾಡಕ್ಕಾಗಲ್ಲ. ನಾನೊಂದು ಕ್ಲೂ ಕೊಡ್ತೀನಿ. ಅವರೊಂದು ಜಾನು ಅದಿಲ್ಲಿ ಇರಕ್ಕೆ ಆಗಲ್ಲ. ಜಾನು ಇರಕ್ಕೆ ಆಗಲ್ಲ. ಅದಿಲ್ಲಿ ಇರಕ್ಕೆ ಆಗಲ್ಲ. ಇರೋದೇ ಇಲ್ಲ ಜಾನು ಅದಿಲ್ಲ ಅಂದ್ರೆ. ಬ್ರೆಸ್ಟ್ ಮಿಲ್ಕ್ ಇದು. ಅದಕ್ಕೆ ಇದು ಹಿಂಗೆಲ್ಲ ಮಾಡ್ಬೋದಾ? ನೀವು ಎಂಟಿಗೆಲ್ಲ ಹಾಕ್ಸ್ಕೊಳ್ಳಿ ಪ್ಲೀಸ್. ನೀನೇ ಹಾಕಮ್ಮ. ಬ್ರೆಸ್ಟ್ ಮಿಲ್ಕ್ ಅಲ್ಲಿ ಮಾಡ್ತಿರೋದು. ಅಪ್ಪ ಈ ತರ ಡಿಫ್ರೆಂಟ್ ಆಗಿ ಮಾಡ್ತಿರೋದೇ ಗ್ರೇಟು. ಗೆಸ್ ಮಾಡೋದು ಅನ್ಕೊಂಡೆ. ತಲೆ ಈ ತರ ಎಲ್ಲ ಹೆಂಗೆ ಐಡಿಯಾ ಹೊಳಿತದೆ? ನನ್ನ ಮಗನ್ಗೆ ಬಟ್ಟೆ ಇಲ್ಲ ಅಂದ್ರೂ ನಡೀತದೆ, ಏನಿಲ್ಲ ಅಂದ್ರೂ ನಡೀತದೆ. ಊಟ ಬೇಕು, ಊಟ ಅವ್ನು ತಿನ್ನೋದು ಒಂದೇ ಅಷ್ಟೇ. ನಾನ್ ಸ್ವಲ್ಪ ಕಷ್ಟವಾಗಿ ಕ್ಲೂ ಕೊಟ್ಟೆ, ಅವರು ಈಸಿ ಮಾಡ್ಬಿಟ್ರು. ಅದು ಇಲ್ಲ ಅಂತ ಹೇಳಕ್ಕಾಗಲ್ಲ. ಅದು ಸ್ಟೋನ್ ತರ ಕಾಣುತ್ತೆ. ನಂದು ಚೆನ್ನಾಗಿದೆ. ಇಷ್ಟ ಆಯ್ತಾ? ಸ್ಟೋನ್ ಅನ್ಸ್ಬಿಡುತ್ತೆ ನೋಡ್ರಿ ನಮ್ಗೆಲ್ಲ. ಯಾರಿಗೆ ನೀವು ತೋರಿಸಿ ಫಸ್ಟ್ ಗೆಸ್ ಮಾಡಿದ್ರೆ ಸ್ಟೋನ್ ಅಂತ ನಾವ್ ಹೇಳಿದ್ರೆ ಇಲ್ಲ, ಅದ್ರೊಳಗಡೆ ಮಿಲ್ಕ್ ಹಾಕಿ ಕಸ್ಟಮೈಸ್ ಮಾಡ್ಕೊಟ್ಟಿರೋದು. ಅಪ್ಪ ಇದನ್ನ ಮಾಡ್ಸಕ್ ನಾವ್ ಎಷ್ಟು ಕಷ್ಟ ಪಟ್ಟಿದೀವಿ ಅಂದ್ರೆ, ನಾನು ಲೆಕ್ಕಮ್ಮ ಆಂಟಿ ಎಲ್ಲ ಹೋಗಿ ಆರ್ಡರ್ ಮಾಡಿ ಬಂದು ಅಮ್ಮನ ಹತ್ರ ಎಲ್ಲ ಬಚ್ಚಿಸಿ ಕೃಷ್ಣಣ್ಣಂಗೆ ಹೇಳಿ ಅವ್ರು ಹೋಗಿ ಮಾಡಿಸ್ಕೊಂಡು ಬಂದು ಕೊಟ್ಟಿದ್ದು. ಏನೇನ್ ತಲೆ ಓಡಿಸ್ತೀಯ ನೋಡು. ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ನನ್ನ ಮಗನ್ ಕೊಡ್ಬೇಕಾಗಿತ್ತು ಆಕ್ಚುಲಿ, ನನಗ್ ಕೊಟ್ಟವ್ರೆ. ಥ್ಯಾಂಕ್ ಯು ಸೋ ಮಚ್. ನಾನೇನು ಗಿಫ್ಟ್ ತಂದಿಲ್ಲ, ನಿಮಗೋಸ್ಕರ ನಾನೇ ಇದ್ದೀನಿ. ನನ್ನೇ ದೊಡ್ಡ ಗಿಫ್ಟ್ ಅನ್ಕೊಂಡು ಇಟ್ಕೊಂಡ್ಬಿಡು. ಪಾಪ ಇಲ್ವಾ? ನಾನೆಲ್ಲಕ್ಕ ಕೊಟ್ಟೆ, ಅವರೆಲ್ಲ ನನಗೆ ಕೊಟ್ಟಿರೋದು. ಚೆನ್ನಾಯ್ತಮ್ಮ. ಅದು ನನ್ನ ಕೈ ಚೆನ್ನಾಗಿಲ್ಲ, ಉಂಗ್ರ ಚೆನ್ನಾಗೈತೆ. ಉಲ್ಟಾ ಹಾಕಿದ್ಯಾ? ಹಿಂಗ್ ತಿರುಗಿಸ್ಬಿಟ್ಟು ಹಾಕ್ಬೇಕು. ಹಿಂಗೆ ನೀವು ನೋಡುವಾಗ ಕಾಣಿಸ್ಲಿ ಅಂತ. ಇನ್ನು ಈ ರಿಂಗ್ನ ನಾನು ಮಾಮೂಲಿಯಾಗಿ ಜ್ಯುವೆಲ್ರಿ ಶಾಪಲ್ಲಿ ಆರ್ಡ್ರ್ ಕೊಟ್ಟು ಮಾಡಿಸ್ಬಿಟ್ಟು, ಅದಾದಮೇಲೆ ಇನ್ಸ್ಟಾಗ್ರಾಮಲ್ಲಿ ತನ್ವಿ ಕ್ರಿಯೇಷನ್ ಅನ್ನೋ ಒಂದು ಪೇಜ್ ಇದೆ, ಅವ್ರಿಗೆ ರೆಸಿನ್ ಮಾಡಲಿಕ್ಕೆ ಅಂತೇಳಿ ಕಳಿಸ್ಕೊಟ್ಟಿದ್ದೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಈಗ ಮಾಮೂಲಿಯಾಗಿ ನಮಗೆ ಡೌಟ್ ಇರುತ್ತೆ, ಬ್ರೆಸ್ಟ್ ಮಿಲ್ಕ್ನ ಹಾಕಿನೇ ಮಾಡ್ತಾರಾ ಅಥವಾ ಬೇರೆ ಏನಾದರೂ ಹಾಕಿ ಮಾಡ್ತಾರಾ ಅಂತ ಹೇಳ್ಬಿಟ್ಟು. ಹಾಗಾಗಿ ಅವರು ವಿಡಿಯೋ ಕ್ಲಿಪ್ನು ಕೂಡ ಕಳಿಸ್ಕೊಟ್ಟಿದ್ರು, ಯಾವ ಥರ ನಾವು ರೆಡಿ ಮಾಡ್ತೀವಿ ಅಂತೇಳಿ. ಅದಲ್ಲದೆ ಈಗ ಗೋಲ್ಡ್ನ ನಾವು ಕಳಿಸ್ಬೇಕು ಅಂದರೆ ನಮಗೂ ಸ್ವಲ್ಪ ಭಯ ಇರುತ್ತೆ, ಅವ್ರಿಗೂ ಭಯ ಇರುತ್ತೆ. ಅವರಷ್ಟೇ ಜವಾಬ್ದಾರಿಯಿಂದ ಅದನ್ನು ತರಿಸ್ಕೊಂಡು ನಾವು ಹೇಳಿದ ಟೈಮ್ಗೆನೇ ಪಟ್ಟಂತ ರೆಡಿ ಮಾಡಿಕೊಟ್ರು. ನನಗೆ ಜಾಸ್ತಿ ಸಮಯನೇ ಇರಲಿಲ್ಲ. ನಾನು ಬೆಳಗ್ಗೆ ಅವ್ರಿಗೆ ರಿಂಗ್ನ ಕಳಿಸ್ಕೊಟ್ಟಿದ್ದು, ಸಂಜೆ ಅಷ್ಟರಲ್ಲಿ ಅವರು ಮನೆಗೆ ಕಳಿಸ್ಕೊಟ್ಟಿದ್ರು. ಅಷ್ಟೇ ನೀಟಾಗಿ ಅದು ಕ್ಲಿಯರಾಗಿ ಫಿನಿಶಿಂಗ್ ಕೂಡ ಮಾಡಿಕೊಟ್ಟಿದ್ರು. ನೀವೇ ನೋಡ್ತಿರ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ಇನ್ನು ನೀವೇನಾದರೂ ಈ ಥರದ್ದೇನಾದರೂ ಮಾಡಿಸ್ಬೇಕು ಅನ್ನೋಂಗಿದ್ರೆ ಖಂಡಿತ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅವ್ರ ಕಾಂಟ್ಯಾಕ್ಟ್ ನಂಬರು ಮತ್ತು ಅವ್ರ ಇನ್ಸ್ಟಾ ಡೀಟೇಲ್ಸು ಎಲ್ಲನೂ ಕೂಡ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ನನಗೆ ಚಿಕ್ಕದು, ನನ್ನ ಹೆಂಡತಿಗೆ ದೊಡ್ಡ ಕೊಟ್ಟವ್ರೆ. ಒಂದ್ ಕಣ್ಣಿಗೆ ಬೆಣ್ಣೆ, ಒಂದ್ ಕಣ್ಣಿಗೆ ಸುಣ್ಣ. ನಾನು ಯಾವ್ದೇ ತರ ಗಿಫ್ಟ್ ಕೊಟ್ರು ನಾನು ಏನ್ ಬೇಜಾರ್ ಮಾಡ್ಕೊಳಲ್ಲ. ನನಗೊಂದು ಪರ್ಸು, ನಾನು ಪರ್ಸೇ ಇಡಲ್ಲ, ಆದ್ರೂ ಪರ್ಸ್ ತಂದು ಕೊಟ್ಟವ್ರೆ. ತುಂಬಾ ಸಂತೋಷ ಆಯ್ತು. ದುಡ್ಡು ಹೆಚ್ಚಿನ ನಿಮಗೆ ಇಟ್ಕೊಂಡು ಅಂತ ಕೊಟ್ಟಿರೋದು ನಾವು. ದುಡ್ಡು ಹಾಕಿ ಕೊಡ್ಬೇಕು ಅಂತ 500 ಒಂದು 1000 ಒಂದು ಹಾಕಿ ಕೊಡ್ಬೇಕು. ನಿಮಗೆ ಏನು ಕೊಟ್ಟಿರೋದು ಗೊತ್ತಾ? ಚೆನ್ನಾಗಿ ಹೆಣ್ಮಗ ಆದಾಗ ನೀವು ಹೆಣ್ಮಗೆ ಕೊಡ್ಲಿ. ಇಲ್ಲ ಇಲ್ಲ ಇಲ್ಲ, ಅದಕ್ಕಲ್ಲ, ತುಂಬಿಸ್ಬಿಟ್ಟು ಸ್ವಲ್ಪ ನಂಗೂ ಕೊಡ್ಲಿ. ನೋಡಪ್ಪ, ಪರ್ಸು ಜೊತೆಗೆ ಒಂದು ಉಂಗ್ರ, ಇನ್ನ ಏನೇನ್ ಬರ್ತದೋ ದೇವ್ರ ಇಚ್ಛೆ ಕೊಡ್ಲಿ. ಈಗ ನೀನ್ ಕೊಟ್ಬಿಡು. ನನ್ಗೆ ಅತ್ತೆಗೆ ಯಾವ್ದು? ನಂಗಿದೆ. ಏನು ಇಷ್ಟೊಂದು ಬಾರ ಐತೆ? ಇದು ಪಕ್ಕ ವಾಚ್. ಇದು ವಾಚ್, ಇದು ಅದು ವಾಚ್ ಅಲ್ಲ, ಅದು ವಾಚೇನಾ? ಎಲ್ಲ ನಮ್ ಟೈಮ್ ಚೆನ್ನಾಗಾಗ್ಲಿ ಅಂತ ತುಂಬಾ ಸಂತೋಷ. ತೆಗಿತಾರೆ.
ಕರೆಕ್ಟಾಗಿ ಕೊಟ್ಟಿದ್ರಲ್ಲ ಮಾಮ ಇದು ನಿಮ್ಗೆ, ಅತ್ತೆ ಅದು ನಿಮ್ಗೆ, ನನ್ನ ಮಗಳ ಕಡೆಯಿಂದ. ವಾವ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಕೃಷ್ಣಮೂರ್ತಿ ಜಿ ಅಂಡ್ ವೈಫ್. ನೀವು 100 ವರ್ಷ. ಆ ಕಡೆ ಇರೋದೇನು ಅದು ಅಚ್ಚ ಚೆನ್ನಾಗಿರುತ್ತೆ. ನಮಗೂ ತೋರಿಸಿ, ನಮ್ಮ ಯಜಮಾನ್ರು ನಮ್ಗೆ ತೋರಿಸಿಲ್ಲ. ಓಕೆ ನೈಸ್. ಇದೆಯಾ ಪ್ಯಾಕ್ ಮಾಡ್ಕೊಂಡು ಬಿಟ್ಟಿದ್ರಾ? ನಮ್ಗೆ ಗೊತ್ತಿಲ್ಲ, ಈಗ ಬರ್ಬೇಕಾದ್ರೆ ಹೇಳಿದವರು. ನಾನು ಬ್ಯಾಗಲ್ಲಿ ಇಟ್ಟಿದ್ದೀನಿ. ಯಾಕಮ್ಮ ನಂಗೆ ಕೈಗೆ ಅಮ್ಮ ಮಾಮಾಗ ಹಾಕ್ಬಿಡಿ. ನಮ್ಗೂ ಹೋಯ್ತು. ಹಾಕು, ತೆಗ್ದಿದ್ದೀನಿ, ಹಾಕು, ಕೈ ಒಳಕ್ಕೆ ಹಾಕು, ಅದೇನಾಗಲ್ಲ, ಹಾಕು. ಕೈಗೊಂದು ತಾಕೊಂತ ಮುಡ್ಚು, ಅದನ್ನ ಎತ್ತಿಂಗ ಮುಡ್ಚು. ಕೃಷ್ಣ ಇರು ಇರು. ಎಲ್ಲ ಮಾಮಗ ಒಬ್ಬ ಹೋಗುತ್ತೆ. ಹಾ, ಇವಾಗ ಹೇಳು ಅಮ್ಮ, ನಿನ್ ಟೈಮ್ ಒಳ್ಳೇದಾಗ್ಲಿ ಇನ್ಮೇಲೆ. ಹಾ, ನಿನ್ ಟೈಮ್ ಚೇಂಜ್ ಆಗ್ಲಿ, ಒಳ್ಳೇದಾಗ್ಲಿ ಅಂತ ಹೇಳು. ಹಾ, ಸೂಪರ್ ಆಗೈತೆ ಬಂಗಾರಿ. ಥ್ಯಾಂಕ್ ಯು ಅಮ್ಮ. ಅಟ್ಟೆ ಒಂದು ಹಾಕು, ಅಟ್ಟೆ ಹಾಕು ಅಷ್ಟೇ ಆಗ್ತಿರೋದು. ನನಗೆ ಅಟ್ಟೆ ಹಾಕ್ಬಿಡು. ನಂಗೆ ಹಂಗೆ ಹಾಕೋದು ಅನ್ಸುತ್ತೆ. ಅಂದ್ರೆ ಚೈನ್ ಕಟ್ ಮಾಡಿ ಅದ್ರ ಜೊತೆಗೆ ನಮ್ಮ ಯಜಮಾನ್ರು ಏನ್ ತಲೆ ಯೂಸ್ ಮಾಡಿದ ಗೊತ್ತಾ? ಅವ್ರ ಹತ್ರ ವಾಚ್ ಇದೆ. ವಿಷ್ಣು ನಿಮ್ ಕೈಗೆ ತೋರಿಸಿ. ಅದಕ್ಕೆ ಮೇಲೆ ಅವನು ಇವ್ರಿಗೆ ಇದ್ರ ಸೇಮ್ ತಗೊಂಡವ್ರೆ ಅಂತ ಅನ್ಸುತ್ತೆ. ಶಿಲ್ಪಂಗ್ ಬೇರೆ ತರ ತಗೊಂಡ್ಬಿಟ್ಟವ್ರೆ ಅನ್ಸುತ್ತೆ ನನಗೆ. ನೀವು ಹಂಗ ಇದೇ ತರದಲ್ಲಿ ತಗೊಡಿ. ನೋಡ್ತಾ ಇದ್ದೀನಿ, ಅವನ ಹತ್ರ ಇತ್ತಲ್ವಾ, ಆ ತರ ಸೇಮ್ ಅನ್ಸುತ್ತೆ. ಇರು ತೆಕ್ಕೊಡ್ತೀನಿ. ಇಲ್ಲ ಬರುವಾಗ ಅದನ್ನೇ ಕೊಟ್ಟಿರ್ಬೇಕು ನೋಡಿ. ಅವನು ವಾಚ್ ಕೊಟ್ಟನ ಕೊಡ್ತಾನೆ. ತೋರ್ಸಮ್ಮ ಹಿಂಗೆ. ಈಗ ಇವಳು ನೋಡಲಿ. ಥ್ಯಾಂಕ್ ಯು ಕೃಷ್ಣಮೂರ್ತಿ ಜಿ ಅಂಡ್ ಹಿಡ್ಕೊ, ಕೈಗೆ ಹಾಕೋ, ನಿನ್ ಕೈಗೆ, ಹಿಂಗಿದು. ನಿನ್ ಕೈಗೆ ಹಾಕೋ, ನೀನ್ ಹಿಡ್ಕೊ. ಹಂಗೆ ಹಿಡ್ಕೊ, ನೀನ್ ತೋರ್ಸಿ ಕೈ. ಇಟ್ಕೊಳ್ಸಿ 3 ಜನನೇ. ನೋಡಿ, ಇಲ್ಲ ಹಾಕಮ್ಮ ಇಲ್ಲಿ. ನೀವ್ ಬಂದ್ರೆ ಅಳ್ತೀರ ಕಂದ, ಅದಕ್ಕೆ ಸುಕೃತಿ ನಮ್ಗೆ. ಕಾರ್ಗೆ ಹಾಕಬೇಕು ಅಷ್ಟೇ. ಬರೋ ವರ್ಷ ಸರಿ ಹೋಗ್ತಾರೆ. ಯಾರು ಬರ್ತಾರೆ ಗೊತ್ತಾ? ಡಿಸೆಂಬರ್ ಅಲ್ಲಿ ಯಾರ್ದಿರುತ್ತೆ? ಆಗಸ್ಟ್ ಡಿಸೆಂಬರ್ ಅಲ್ಲಿ ಯಾರ್ದಿರಲ್ಲ. ಹಾ, ಡಿಸೆಂಬರ್ ಅಲ್ಲಿ ಇರಲ್ಲ. ಅಕ್ಟೋಬರ್ ಅಲ್ಲಿ ಅನ್ನದಿರುತ್ತೆ. ಸಂತದು ಹಾ, ಸಂತದು. ಆಗಸ್ಟ್ ನನಗೆ ಗೊತ್ತು. ಸಂತದು ಆಗಸ್ಟು ಆಗಸ್ಟ್ 12ನೇ ತಾರೀಕು. 17. 17. ಕರೆಕ್ಟ್ ಬಾಬಾ, ಸೂಪರ್. ಇದು ಆಗಸ್ಟ್ 15. ಕರೆಕ್ಟ್ ಅಕ್ಕ. ಇನ್ನು ಮಾಮೂಲಿಯಾಗಿ ನಾನು ಯಾವಾಗಲೂ ಅಷ್ಟೇ ಎಲ್ಲರೂ ಬರ್ತಡೇನೂ ಮರ್ತು ಬಿಡ್ತೀನಿ, ಎಲ್ಲರೂ ಅದಕ್ಕೆ ರೇಗಿಸ್ತಾ ಇರ್ತಾರೆ. ಇನ್ನು ಈ ಕಡೆ ಆ ಬೊಕ್ಕೆ ಸುಕೃತಿಗೆ ತುಂಬ ಇಷ್ಟ ಆಗಿಬಿಟ್ಟಿತ್ತಾ, ಅದಕ್ಕೆ ಆಂಟಿ ಅದನ್ನು ನಾನು ಕೊಟ್ಟಿದ್ದು ನನಗೆ ವಾಪಸ್ ಕೊಡಮ್ಮು ಅಂತ ಏನೋ ತಮಾಷೆಗೆ ಹೇಳ್ತಾ ಇದ್ರು. ಥ್ಯಾಂಕ್ ಯು ಚಿನ್ನಿ. ಬಂಗಾರಿ, ಪರ್ಸ್ ಎಲ್ಲ ಬಿಚ್ಕೊಡು ನನಗೆ ತಾನೇ. ಏ ಕೊಡ, ಇದು ನಂಗ. ಥ್ಯಾಂಕ್ ಯು ಬಂಗಾರಿ. ಹಂಗೊಂದು ಕೊಡ್ಲಾ? ಹೆಂಗ್ ಕೊಡ್ಬೇಕು? ಹಿಂಗ ಹಿಂಗ. ಆಮೇಲೆ ಇದು ನಾನೇನ್ ಮಾಡ್ಬೇಕು? ಹೆಂಗ್ ಕೊಡ್ಬೇಕು? ಏನಂತ ಹೇಳ್ಬೇಕಪ್ಪ? ಹ್ಯಾಪಿ ಆನಿವರ್ಸರಿ ಚಿನ್ನಿ. ಥ್ಯಾಂಕ್ ಯು ಅಪ್ಪು. ಆಮೇಲೆ ಏನ್ ಮಾಡ್ಬೇಕು? ಐ ಲವ್ ಯು ಅಂತ ಹೇಳ್ಬೇಕು. ನಿಜ ಹೇಳ್ಬೇಕಂದ್ರೆ ಸುಕೃತಿನೇ ಫಸ್ಟ್ ಶುರು ಮಾಡಿದ್ದು ಇದೆಲ್ಲ. ನಾವು ಯಾರೂ ಹೇಳ್ಕೊಡಲ್ಲ, ಹಂಗೆ ಹೇಳೋದು ನಮಗೆ, ಹಿಂಗೆ ಮಾಡಬೇಕತ್ತೆ, ಹಿಂಗೆ ಮಾಡ್ಬೇಕು ಮಾಮ ಅಂತ ಹೇಳಿ. ಇನ್ನು ಈ ಕಡೆ ಆಂಟಿನೇ ಇವತ್ತು ಬಜ್ಜಿ ಮಾಡ್ತಾಯಿದ್ರು. ಅಮ್ಮ ಎಲ್ಲ ರೆಡಿ ಮಾಡಿಟ್ಟಿದ್ರು, ಅಂದರೆ ಎಲ್ಲ ಆದಮೇಲೆ ಬಿಸಿ ಬಿಸಿಯಾಗಿ ಮಾಡಿಕೊಟ್ರೆ ತಿನ್ಲಿಕ್ಕೆ ಚೆನ್ನಾಗಿರುತ್ತಲ್ಲ ಅಂತ. ಇನ್ನು ಆಂಟಿ ನಮ್ಮನೆ ಅಡುಗೆ ಮಾಡಿ ಸುಮಾರು ದಿನವೇ ಆಗೋಗ್ಬಿಟ್ಟಿತ್ತು. ಅವ್ರಿಗೆ ಹುಷಾರಿಲ್ಲ ಅಂತೇಳಿ ನಾವೇ ಬಿಡ್ತಿರ್ಲಿಲ್ಲ, ನಾವೇ ಮಾಡ್ಕೊಳ್ತೀವಿ ಬಿಡಿ ಅಂತ. ಇನ್ನು ಅದನ್ನೇ ಇಲ್ಲಿ ಮಾತಾಡಿಕೊಂಡು ಅಮ್ಮ, ಆಂಟಿ, ಸಂತು ಎಲ್ಲರೂ ಕೂಡ ಬಜ್ಜಿ ಮಾಡ್ತಾ ಇದ್ದಾರೆ. 3 ಜನ ಒಳಗಡೆ ಪಾಯಸ ಹಾಕೊಂಡು ತಿಂತಾ ಇದ್ರಲ್ಲ ಒಡನ. ಈ ಸಂತೋಷ ನೀನ್ ಕೂತಿರೋರ್ನ ಕರೆದು ಅಲ್ಲಿ ನಿಂತ್ಕೊಂಡು ತಿನ್ನಿಸ್ತಿರೋದು ಸೇರ್ಕೊಂಡು. ಪ್ರೀತಿ ಮಗುಗೋಸ್ಕರ ತಿನ್ಸಿ ಬಿಡಿ. ಅವರಿಗೆ ಸ್ವಲ್ಪ ಜಾಸ್ತಿ ಲವ್. ಪ್ರೀತಿಯಿಂದ ಹಾಕೊಂಡು ಒಂದು ಚಿಕನ್ ಪೀಸ್ ತಿನ್ಸು. ನಾನು ತಿನ್ನಿಸ್ತೀನಿ. ಮಗ್ನೆ, ಬೇಡ. ಇವತ್ತು ನಿಮ್ಮನ್ನ ಯಾರು ತಲೆ ಕೆಡಿಸ್ಕೊತಿಲ್ಲ, ನಿಮ್ಮ ಮತ್ತೆ ನಮ್ದು ಈ ಥರ ಇತ್ತು. ಅಪ್ಪುಗೇನಂದರೆ ರಿಂಗ್ ತುಂಬಾ ಹಿಡಿಸ್ತಂತೆ. ಹಾಗೆ ಅವ್ರು ಇನ್ನೊಂದೇನು ಹೇಳಿದ್ರು ಅಂದರೆ ನನಗಿಂತ ಜಾಣಂಗೆ ಮಾಡಿಸ್ಬೇಕಿದ್ದು ಚೆನ್ನಾಗಿರೋದು, ಅಮ್ಮನ ನೆನಪು ಅಂತ ಇಟ್ಕೊಳ್ತಾ ಇದ್ದ ಅಂತ ಹೇಳ್ತಾ ಇದ್ರು. ಅಪ್ಪು ಆದಮೇಲೆ ಜಾಣನೇ ತಾನೇ ಹಾಕೊಳ್ಳೋದು. ಈಗ ನಾವು ಹೋದ್ಮೇಲೆ ನಮ್ಮದೆಲ್ಲ ಯಾರಿಗೆ, ನಮ್ಮ ಮಕ್ಕಳಿಗೆ ಅಲ್ವಾ, ಅವಾಗ ಹಾಕೊಳ್ಳಿ ಅಂತೇಳಿ ನಾನು ಸುಮ್ಮನೆ ಅದೇ.
ಇನ್ನು ಇವತ್ತಿನ ಬ್ಲಾಗ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪೂರ್ತಿಯಾಗಿ ನೀವು ವಿಡಿಯೋ ನೋಡಿರ್ತೀರಾ ಅನ್ಕೋತೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಆಯಿತಾ. ಥ್ಯಾಂಕ್ ಯು.